ನೀವು ಕ್ಲಾಸಸ್ ಶುರು ಮಾಡಿ ನಾವು ನಿಮ್ ಕ್ಲಾಸಿಗೆ ಕಾಯ್ತಾ ಇರ್ತೀವಿ. ಓಕೆ. ನಾವು ಎಷ್ಟೋ ಗುರುಗಳ್ ನೋಡಿದ್ವಿ. ನಂಗೆ ಅದು ಏನೋ ಅಂತಾರಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಂಗೆ. ನೀವು ಬಂದು ಏನ್ ಹೇಳ್ತಿರಲ್ಲ, ಅದೇ ನಮ್ಗೆ ಯಾಕೋ ಅಟ್ರಾಕ್ಟ್ ನೀವ್ ಅಂದ್ರೆ ಅದು ಏನೋ ಒಂದ್ ಸೆಳೆತ ಆಗುತ್ತೆ ಮೇಡಮ್. ಕಂಟಿನ್ಯೂ ಕ್ಲಾಸಸ್ ಮಾಡಿ, ಆಮೇಲೆ ಹಿಪ್ನೋ ಥೆರಪಿ ಅಂತ ಹೇಳ್ತೀವಿ, ಅದ್ರ ಬಗ್ಗೆನೂ ಮಾಡಿ ಮೇಡಮ್. ನೀವ್ ಫುಲ್ ಬ್ಯುಸಿ ಆಗ್ಬಿಡ್ತೀರಾ. ಏನ್ ಮಾಡುದು ಈಗ? ಇದು ಏನ್ ಹೇಳ್ತಾರೆ, ಸ್ವಲ್ಪ ನಮ್ದು ಇದು ನಡೀತಾ ಇದೆ, ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಆ ಪ್ರಾಜೆಕ್ಟ್ ಸ್ವಲ್ಪ ಓಡಾಡ್ತಾ ಇದೀವಿ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಖಂಡಿತ ಇನ್ಮೇಲೆ ಕಂಟಿನ್ಯೂಸ್ ಕ್ಲಾಸ್ ಇರುತ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ನಮಸ್ತೆ. ನಮಸ್ತೆ. ಈಗ ಸರಿ, ನಾನು ಕ್ಲಾಸ್ ಶುರು ಮಾಡ್ತೀನಿ ಈಗ. ಈಗ ಕ್ರಿಸ್ಟಲ್ಸ್ ಅಂದ್ರೆ ಏನು? ಕ್ರಿಸ್ಟಲ್ ಅಂತ ಅಂದ್ರೆ ಯಾವುದೇ ಒಂದು ಖನಿಜದ ಘನೀಭೂತಗೊಂಡಂತ ಒಂದು ಹರಳು. ನೀರಿನ ಹರಳಾಗಿರ್ಬೋದು, ನೀರಲ್ಲಿರುವಂತ ಖನಿಜಾಂಶಗಳೆಲ್ಲ ಒಂದು ಕಡೆ ಒಟ್ಟಾಗಿ ಘನೀಭವಗೊಂಡು ಬೇರೆ ಬೇರೆ ಕಲರ್ಗಳಿಂದ ಅದು ಪ್ರಕಾಶಮಾನವಾದಾಗ ಅದನ್ನ ನಾವು ಕ್ರಿಸ್ಟಲ್ಗಳು ಅಂತ ಉಪಯೋಗಿಸ್ತೀವಿ. 2000 3000ಕ್ಕಿಂತ ಜಾಸ್ತಿ ತರದ ರತ್ನಗಳಿವೆ. ಆದ್ರೆ ಮೇನ್ ರತ್ನಗಳು ನಾವು ನವಗ್ರಹಗಳಲ್ಲಿ, ನಾವು ಭಾರತೀಯರು ಪುರಾಣ ಕಾಲಗಳಿಂದಲೂ ರತ್ನಗಳಿಗೆ ತುಂಬಾ ಮಹತ್ವವನ್ನ ಕೊಟ್ಟಿದ್ದೀವಿ. ರತ್ನಶಾಸ್ತ್ರಗಳಲ್ಲಿ, ಭೂಗರ್ಭ ಶಾಸ್ತ್ರಗಳಲ್ಲಿ ತುಂಬಾ ಒಂದು ಪ್ರಾವೀಣ್ಯತೆಯನ್ನ ಹೊಂದಿರುವಂತವ್ರು ನಾವು. ಕೇಳ್ಬೋದು, ಕ್ರಿಸ್ಟಲ್ಗಳು ನಿಮ್ಗೆ ವರ್ಕ್ ಆಗುತ್ತಾ ಇಲ್ವಾ, ಇದರಿಂದ ನಮ್ಗೆ ಹೇಗ್ ಗೊತ್ತಾಗತ್ತೆ ನಮ್ಗೆ ಇದು ವರ್ಕ್ ಆಗೋದು ವರ್ಕ್ ಆಗದೆ ಇರೋದು ಅಂತ ನೀವು ಕೇಳ್ಬೋದು. ನಾವು ದೇವಸ್ಥಾನದಲ್ಲಿ ವಿಗ್ರಹವನ್ನ ಸ್ಥಾಪನೆ ಮಾಡ್ತೀವಿ. ಆ ವಿಗ್ರಹವನ್ನ ಸ್ಥಾಪನೆ ಮಾಡಿದಾಗ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡ್ತಾರೆ. ಆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದಾಗ ಆ ವಿಗ್ರಹದಲ್ಲಿ ಪ್ರಾಣ ಬರುತ್ತೆ, ಮತ್ತೆ ಅದಕ್ಕೆ ಅದರದೇ ಆಗಿರುವಂತ ಶಕ್ತಿಗಳು ತುಂಬಿ ಅದು ನಮ್ಗೆ ವರವನ್ನ ಕೊಡೋದು, ಅದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು. ಆ ವಿಗ್ರಹದಲ್ಲಿ ಬಂದಂತ ದೇವರ ಆರದಲ್ಲಿ ನಮ್ಮ ಎಲ್ಲ ವಿಚಾರಗಳು ಸರಿ ಹೋಗುವಂತದ್ದು, ಇದು ಎಲ್ಲವೂ ನಡೆಯುತ್ತೆ. ಈ ನಡೆಯುವಂತ ಕ್ರಿಯೆಯನ್ನ ನಾವು ಕ್ರಿಸ್ಟಲ್ಗಳಲ್ಲಿ ಕೂಡ ಕಾಣ್ತೀವಿ. ಹೇಗೆ? ಈಗ ಫಸ್ಟ್ ಕಾನ್ಸೆಪ್ಟ್ ನಿಮ್ಗೆ ವಿಗ್ರಹಗಳಲ್ಲೇ ಜೀವ ಬಂದಿದೆ ಅಂತ ಅಂದಾಗ ಕ್ರಿಸ್ಟಲ್ಗಳಲ್ಲಿ ಕೂಡ ಜೀವ ಬರುತ್ತೆ, ಅದು ಹೀಲ್ ಮಾಡುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ. ಮೊಟ್ಟ ಮೊದಲನೇ ವಿಗ್ರಹಗಳಲ್ಲಿ ಶಿಲಾ ವಿಗ್ರಹ ಇರ್ಬೋದು, ಹಾಗೆ ಏನ್ ಹೇಳ್ತಾರೆ, ಲೋಹಗಳ ವಿಗ್ರಹ ಇರ್ಬೋದು, ಇಲ್ಲ ಮಣ್ಣಿನಿಂದ ಮಾಡಿರುವಂತ ವಿಗ್ರಹಗಳಿರ್ಬೋದು. ಹೀಗೆ ಬೇರೆ 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 ತರದ ವಿಗ್ರಹಗಳು ನಮ್ಗೆ ನಮ್ಮ ಸುತ್ತಮುತ್ತ ನಮ್ಗೆ ಕಾಣಿಸ್ತವೆ. ಸೊ ಅದ್ರಲ್ಲೂ ಕೆಲವೊಂದು ಶಿವನ ದೇವಸ್ಥಾನಗಳಲ್ಲಿ ನಿಮ್ಗೆ ಸ್ಫಟಿಕಲಿಂಗ ಅಂತ ಸಿಗುತ್ತೆ. ನೀವು ಇದಕ್ಕೆ ಕಾಳಹಸ್ತಿಗೆ ಹೋದಾಗ ಅಲ್ಲಿ ತಿರುಪತಿಯಿಂದ ಮುಂದೆ ಕಾಳಹಸ್ತಿಯಲ್ಲಿ ಒಂದು ವಿಗ್ರಹ ಇದೆ. ಅದು ವಾಯುಲಿಂಗ, ಅಲ್ಲಿರುವುದು ಜ್ಯೋತಿರ್ಲಿಂಗದಲ್ಲಿ ಅದು ವಾಯುಲಿಂಗ. ಆದ್ರೆ ಅದೇ ದೇವಸ್ಥಾನದಲ್ಲಿ ಇನ್ನೊಂದು ಲಿಂಗ ಕೂಡ ಇದೆ, ಅದು ಸ್ಫಟಿಕಲಿಂಗ. ನೀವು ಕೇಳಿರ್ಬೋದು, ಸ್ಫಟಿಕದಲ್ಲಿ ಮಾಡಿರುವಂತ ದೇವರನ್ನ ಪೂಜಿಸೋದ್ರಿಂದ ನಮ್ಗೆ ಹಲವು ಲಾಭಗಳು. ನೋಡೋದಕ್ಕೆ ಸಿಕ್ಕಿದ್ರೆ ಎಷ್ಟೋ ಜನ್ಮಗಳ ಪಾಪಗಳು ಕಳೆದಷ್ಟು ಶಕ್ತಿ ಅದ್ರಲ್ಲಿ ಇರುತ್ತೆ. ಅರ್ಥ ಆಯ್ತಲ್ಲ? ಹೀಗೆ ಅದ್ರಲ್ಲಿ ಬರುವಂತ ಶಕ್ತಿ ಕೂಡ ಅಷ್ಟೇ ತುಂಬಾ ಅಪರಿಮಿತ. ನಾವು ಅದನ್ನ ಮೇಜರ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಕ್ರಿಸ್ಟಲ್ಸ್ ಅಲ್ಲಿ ಇದನ್ನ ನಾವು ನಾರ್ಮಲ್ ಆಗಿ ನಾವು ಕ್ಲಿಯರ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಕ್ಲಿಯರ್ ಕಾರ್ಡ್ಸ್ ಅನ್ನ ಸ್ಫಟಿಕ, ಪಟಿಕ ಅಂತೆಲ್ಲ ಕರೀತಾರೆ. ಪಟಕ ಅಂತಂದ್ರೆ ಅದೊಂದು ಜಾತಿ, ಅದು ಅದು ಕೂಡ ಒಂದು ಕ್ರಿಸ್ಟಲ್ಲೇ. ಆದ್ರೆ ಅದು ನೀರಿಗೆ ಬೆದ್ರೆ ಅಥವಾ ನಾವೇನಾದ್ರು ಇದು ಮಾಡಿದ್ರೆ ಅದು ಕರ್ಗುತ್ತೆ. ಆದ್ರೆ ಸ್ಫಟಿಕ ಕರ್ಗಲ್ಲ. ಹಿಂದೆ ಎಲ್ಲ ನೀರು ಕೆಸರಾದಾಗ ಅದ್ರಲ್ಲಿ ಪಟಕ ಹಾಕಿದ್ರೆ ಪಟಕ ನೀರನ್ನ ಕ್ಲೀನ್ ಮಾಡ್ತಾ ಇತ್ತು. ಅದು ಕೂಡ ಕ್ರಿಸ್ಟಲ್. ನೀರು ಸ್ವತಃ ಈ ಪ್ರಪಂಚದಲ್ಲಿರುವಂತ ದೊಡ್ಡ ಕ್ರಿಸ್ಟಲ್. ಹಾಗೇನೆ ನಮ್ಗೆ ಏನ್ ಹೇಳ್ತಾರೆ, ಯಾಕೆ ಅಂದ್ರೆ ಎಲ್ಲಾ ಕ್ರಿಸ್ಟಲ್ಗಳು ಉದ್ಭವ ಆಗೋದು ಒಂದು ಭೂಗರ್ಭದಲ್ಲಿ. ಇದು ಏನ್ ಹೇಳ್ತಾರೆ, ಆ ಲಾವಾ ಕುದ್ದು ಆ ಲಾವಾ ಜ್ವಾಲಾಮುಖಿಯಿಂದ ಹೊರಗೆ ಬಂದಾಗ ಅದ್ರಲ್ಲಿರುವಂತ ವಿವಿಧ ರೀತಿಯ ಖನಿಜಗಳು ಒಂದೊಂದ್ ಕಡೆ ಬಿದ್ದು
ಕೆಲವೊಂದು ಕ್ರಿಸ್ಟಲ್ಗಳಲ್ಲಿ ನೀವು ನೋಡ್ಬೋದು, ಒಂದ್ ಕಡೆ ಒಂದು ಕಲರ್ ಇರುತ್ತೆ, ಇನ್ನೊಂದ್ ಕಡೆ ಇನ್ನೊಂದ್ ಕಲರ್ ಇರುತ್ತೆ ಒರಿಜಿನಲ್ ಕ್ರಿಸ್ಟಲ್ಗಳಲ್ಲಿ. ಯಾಕೆ ಅಂದ್ರೆ ಅದು ಬೇರೆ ಬೇರೆ ಲೇಯರ್ ಅಲ್ಲಿ ಬೇರೆ ಬೇರೆ ಖನಿಜಗಳಿಂದ ಕೂಡಿರುವಂತ ಒಂದು ಕ್ರಿಸ್ಟಲ್ ಆಗಿರುತ್ತೆ. ಇದನ್ನ ನಾವು ಬೇರೆ ಬೇರೆ ವಿಚಾರಗಳಿಗೆ ಬಳಸ್ತಾ ಹೋಗ್ತೀವಿ. ಹಿಂದೆ ನಮ್ಮ ಇದ್ರಲ್ಲಿ ಹೇಗೆ ಅಂತಂದ್ರೆ, ರಾಜರ ಮುಕುಟಗಳನ್ನ ಬಳಸುವಾಗ ದೇವರಿಗೆ ಮಾಡಿರುವಂತ ಮುಕುಟಗಳು, ಯಾಕೆ ದೇವರಿಗೆ ಮುಕುಟಗಳನ್ನ ಮಾಡಿ ಹಾಕ್ತಾರೆ ನೋಡಿ, ನಮ್ಮ ತಲೆಯಲ್ಲಿ ಸಹಸ್ರರ ಚಕ್ರ ಇರುತ್ತೆ. ಈ ಚಕ್ರಕ್ಕೆ ಸಂಬಂಧಪಟ್ಟಂತ ಮತ್ತೆ ಇಲ್ಲಿ ತರಡ ಇರುತ್ತೆ. ಒಬ್ಬ ರಾಜ ಆದವನಿಗೆ ಅವನ ಪ್ರಜೆಗಳಲ್ಲಿ ಈಗ ಎಲ್ಲರೂ ಕಷ್ಟ ಹೇಳ್ತಾರೆ. ನನ್ ಕಷ್ಟ ಹೇಳ್ಬೋದು, ಅವ್ರು ಇನ್ನೊಬ್ರು ಕಷ್ಟ ಹೇಳ್ಬೋದು, ಮತ್ತೊಬ್ರು ಮತ್ತೊಂದ್ ಕಷ್ಟ ಹೇಳ್ಬೋದು. ಒಂದೇ ವಿಚಾರಕ್ಕೆ 10 ಜನದ್ದು 10 ದೃಷ್ಟಿಕೋನ ಇರುತ್ತೆ. ಆದ್ರೆ ಅದೆಲ್ಲವನ್ನ ಸರಿದೂಗಿಸ್ಕೊಂಡು ಅವನು ಅವರಿಗೆ ಮೊದಲು ನ್ಯಾಯ ಒದಗಿಸ್ಕೊಡ್ಬೇಕಿತ್ತು. ಹಾಗೆ ಅವನ ಹತ್ರ ರಾಜ್ಯಭಾರ ಮಾಡುವಾಗ ಒಬ್ರಿಬ್ರಲ್ಲ, ಸಾವಿರಾರು ತರದ್ದು ಪ್ರಾಬ್ಲಮ್ಗಳಿರ್ತಿತ್ತು. ಬೇರೆ ರಾಜರು ದಾಳಿ ಮಾಡ್ತಾರೆ, ರಾಜ್ಯದಲ್ಲಿ ಸುಭಿಕ್ಷವಾಗಿದ್ಯಾ, ದುರ್ಭಿಕ್ಷ ಆಗಿದ್ಯಾ, ಅಲ್ಲಿ ಅವರ ಒಂದು ಏನ್ ಹೇಳ್ತಾರೆ, ಸೈನಿಕರು ಯಾವ ತರ ಇದ್ದಾರೆ, ಈ ತರ ಎಲ್ಲ ಅವರಿಗೆ ತಲೆನೋವುಗಳಿರುತ್ತೆ. ಆ ಟೈಮ್ಗಳಲ್ಲಿ ಅವರು ಕಾಪಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಕಿರೀಟವನ್ನ ಧರಿಸ್ತಾ ಇದ್ರು. ಆ ಕಿರೀಟದಲ್ಲಿ ವಜ್ರ, ನೀಲ, ರೂಬಿ, ಮುತ್ತು, ಹವಳ, ಮಾಣಿಕ್ಯ, ವಜ್ರ, ವೈಡೂರ್ಯ ಎಲ್ಲ ತರದ್ದು ಹರಳುಗಳನ್ನ ಅವರು ಉಪಯೋಗಿಸ್ತಾ ಇದ್ರು. ನೀವು ಕೆಲವೊಬ್ಬ ಸ್ವಾಮೀಜಿಗಳನ್ನ ನೋಡಿರ್ಬೋದು, ಸರ್ವಸಂಗ ಪರಿತ್ಯಾಗಿರುವಂತ ಸನ್ಯಾಸಿಗಳು ಕೂಡ ಅವರ ಜಟೆಗಳಲ್ಲಿ ನೀವು ಇದನ್ನ ನೋಡಿರ್ಬೋದು, ಏನು ಕೆಲವು ಕ್ರಿಸ್ಟಲ್ಗಳನ್ನ ಇಟ್ಟಿರ್ತಾರೆ, ಕೆಲವು ಇದನ್ನ ಕೂಡ ತಗೊಂಡಿರ್ತಾರೆ, ರುದ್ರಾಕ್ಷವನ್ನ ಕೂಡ ಹಾಕೊಂಡಿರ್ತಾರೆ. ಕಾರಣ ಏನು ಈ ಎಲ್ಲ? ಹಾಗಾದ್ರೆ ಸರ್ವಸಂಗ ಪರಿತ್ಯಾಗವನ್ನ ಮಾಡಿರುವಂತ ಸನ್ಯಾಸಿಗಳು ಕೂಡ ಇದನ್ನ ಬಳಸ್ತಾರೆ ಅಂದ್ರೆ ಇದ್ರಲ್ಲಿ ಯಾವ ತರ ಶಕ್ತಿ ಇದೆ, ಇದು ನಮ್ಗೆ ಯಾವ ತರ ವರ್ಕ್ ಮಾಡತ್ತೆ? ಇದ್ರಲ್ಲಿ ಏನಂತ ಹೇಳಿದ್ರೆ, ಇದು ನಾವು ಸಾಧನೆ ಮಾಡ್ತಾ ಮಾಡ್ತಾ ಇದ್ರಲ್ಲಿ ಜೀವವನ್ನ ಹಿಡಿದಿಟ್ಟುಕೊಳ್ಳುವಷ್ಟು ಶಕ್ತಿ ಬರುತ್ತೆ. ಈಗ ಕ್ರಿಸ್ಟಲ್ಗಳು ಅಂದ್ರೆ ಏನು ಅಂತ ಹೇಳಿದ್ರೆ, ಹೇಗ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಟೈಪ್ ಆಫ್ 2000 ಟೈಪ್ ಆಫ್ ರತ್ನಗಳಿದೆ. ಅದರಲ್ಲಿ ರತ್ನಗಳು ಡೈರೆಕ್ಟ್ ಆಗಿ ಎಲ್ರು ತಗೊಳಕ್ಕಾಗಲ್ಲ ಅಂತ ಉಪರತ್ನಗಳು ಕೂಡ ಇದೆ. ಆ ಉಪರತ್ನಗಳಲ್ಲೂ ಕೂಡ ಕೆಲವೊಂದು ಕ್ರಿಸ್ಟಲ್ಗಳಿದಾವೆ, ಕೆಲವೊಂದು ಬೇರೆ ಬೇರೆ ಟೈಪ್ ಆಫ್ ರತ್ನಗಳಿದಾವೆ. ಈ ಕ್ರಿಸ್ಟಲ್ಗಳಲ್ಲಿ ಎಲ್ಲವೂ ನೀರಲ್ಲೇ ಸಿಗುತ್ತೆ, ಮಣ್ಣಲ್ಲೇ ಸಿಗುತ್ತೆ, ಭೂಗರ್ಭದಲ್ಲೇ ಸಿಗುತ್ತೆ ಅಂತಲ್ಲ, ಮರಗಳಿಂದ ಕೂಡ ಅಂಟುಗಳು ಸಿಗುವುದು ಕೂಡ ಕ್ರಿಸ್ಟಲ್ಗಳಂತ ಪರಿಗಣಿಸಲಾಗಿದೆ. ಅರ್ಥ ಆಯ್ತಲ್ಲ? ಅಂಬರ್ ಅಂತ ಒಂದು ಕ್ರಿಸ್ಟಲ್ ಇದೆ, ಅದು ಮರಗಳಿಂದ ಸಿಗುವಂತ ಅಂಟಿನಿಂದ ಆಗಿರುವಂತದ್ದು. ಸೊ ಈಗ ನಾನು ನಿಮ್ಗೆ ಒಂದೊಂದೇ ಕ್ರಿಸ್ಟಲ್ಗಳನ್ನ ಪರಿಚಯ ಮಾಡ್ತೀನಿ. ಇವತ್ತಿನ ವೆಬಿನಾರ್ ಅಲ್ಲಿ ನಾನು ಇಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂತಂದ್ರೆ, ಇಲ್ಲಿ ಕ್ರಿಸ್ಟಲ್ಗಳು ಅಂದ್ರೆ ಏನು, ಕ್ರಿಸ್ಟಲ್ ಎಷ್ಟು ತರ ಕ್ರಿಸ್ಟಲ್ಸ್ ಇದಾವೆ, ಅದ್ರ ಉಪಯೋಗ ಯಾವ ತರ ಮಾಡುವಂಥದ್ದು. ಇಲ್ಲಿ ನಾನು 3 ಹಂತದಲ್ಲಿ ಕ್ರಿಸ್ಟಲ್ಸ್ ಥೆರಪಿಯನ್ನ ನಾನು ಹೇಳ್ಕೊಡ್ತೀನಿ. ಮೊದಲನೇ ಹಂತ ಬೇಸಿಕ್, ಒಂದು 10 ಕ್ರಿಸ್ಟಲ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ 10 ಕ್ರಿಸ್ಟಲ್ಗಳನ್ನ ನಮ್ಮ ದೇಹದ ಯಾವ ಯಾವ ಭಾಗಗಳಿಗೆ ಉಪಯೋಗಿಸಿದಾಗ ಯಾವ ತರ ಹೀಲ್ ಮಾಡ್ಬೋದು. ಮತ್ತೆ ಒಂದು ಚಿಕ್ಕ ಗ್ರಿಡ್ ಅನ್ನ ಹೇಳ್ಕೊಡ್ತೀನಿ. ಆ ಗ್ರಿಡ್ ಅನ್ನ ಉಪಯೋಗಿಸ್ಕೊಂಡು ನಿಮ್ಮನ್ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ. 2ನೇ ಹಂತದಲ್ಲಿ ಒಂದು 20 ರಿಂದ 25 ಕ್ರಿಸ್ಟಲ್ಗಳು ಮತ್ತೆ ಅವುಗಳ ಉಪಯೋಗ, ಹಾಗೆ ಸ್ವಲ್ಪ ದೊಡ್ಡದಾಗ ಗ್ರಿಡ್, ಆ ಗ್ರಿಡ್ಡಿನಲ್ಲಿ ಬರುವಂತ ಏನ್ ಹೇಳ್ತಾರೆ ಚಿತ್ರಗಳು, ಮಂಡಲಗಳನ್ನ ಉಪಯೋಗಿಸ್ತೀವಿ. ಆ ಮಂಡಲಗಳಿಗೆ ಇರುವಂತ ಅರ್ಥವನ್ನ 3ನೇ ಇದ್ರಲ್ಲಿ ನೀವು ಬೇರೆಯವರಿಗೆ ಹೇಳ್ಕೊಡುವಷ್ಟು ಮಾಸ್ಟರ್ ಲೆವೆಲ್ಗೆ ಅದನ್ನ ಕರ್ಕೊಂಡು ಹೋಗ್ತೀನಿ. ಸೊ ಇದು 3 ಲೆವೆಲ್ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ. ಬಟ್ ಓಕೆ, ಒಂದು 10-15 ಕ್ರಿಸ್ಟಲ್ಗಳ ಬಗ್ಗೆ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಕೂಡ ಹೇಳ್ತೀನಿ. ಬಟ್ ಇವತ್ತು ನಾನು ಕ್ರಿಸ್ಟಲ್ಗಳನ್ನ ನಿಮ್ಗೆ ಕೆಲವೊಂದು ಪರಿಚಯವನ್ನ ಮಾಡಿಸ್ತೀನಿ. ಅದ್ರ ಬಗ್ಗೆ ತುಂಬಾ ನಾನು ನಾಲೆಜ್ ಕೊಡ್ಲಿಲ್ಲ ಅಂದ್ರೂ ಅದ್ರ ಪರಿಚಯವನ್ನಂತೂ ಕೊಡ್ತೀನಿ. ಈಗ 1 ನಿಮಿಷ. ನಿಮ್ಗೆಲ್ರಿಗೂ ಈ ಚಿತ್ರ ಅಂತೂ ಪರಿಚಯ ಇದೆ. ಕ್ರಿಸ್ಟಲ್ ಅಂದ್ರೆ ಇದು ಒಂದೊಂದು ಇರುವಂತದ್ದು ಅಥವಾ ತುಂಬಾ ಗುಂಪುಗಳಾಗಿ ಇರುವಂತದ್ದು ಕ್ರಿಸ್ಟಲ್. ಇಲ್ಲಿರುವಂತದ್ದು ಗ್ರಿಡ್. ಈ ಗ್ರಿಡ್ಡಿನಲ್ಲಿ ರೋಸ್ ಕಾರ್ಡ್ಸ್ ಬಳಸಲಾಗಿದೆ, ಕ್ಲಿಯರ್ ಕಾರ್ಡ್ಸ್ ಬಳಸಲಾಗಿದೆ, ಕ್ಲಿಯರ್ ಕಾರ್ಡ್ಸ್ ಪೆನ್ಸಿಲ್ಸ್, ರೋಸ್ ಕಾರ್ಡ್ಸ್ ಟಂಬಲ್ಸ್, ಹಾಗೆ ಅವೆಂಚುರಿಯನ್ ಟಂಬಲ್ಸ್ ಅನ್ನ ಬಳಸಲಾಗಿದೆ. ಹಾಗೆ ಇದು ನಾನು ಹೇಳಿದ್ನಲ್ಲ ಕ್ಲಿಯರ್ ಕಾರ್ಡ್ಸ್ ಅಂತ, ಇದನ್ನ ನಾವು ಭಗವಂತನ ಒಂದು ಪ್ರತಿರೂಪವಾಗಿ ಕೂಡ ನಮ್ಮಲ್ಲಿ ನೋಡ್ತಾರೆ. ಯಾಕೆ ಅಂದ್ರೆ ಇದರಲ್ಲಿ
ಆ ಇವತ್ತಿಗೂ ಕೂಡ ನೀವು ನೋಡಿರ್ಬೋದು, ನಮ್ಮ ದೇಶದಲ್ಲಿ ಆಗ್ಲಿ ಪ್ರಪಂಚದಲ್ಲಿ ಎಲ್ಲಾ ಕಡೆ ತುಂಬಾ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಹೈಯೆಸ್ಟ್ ಆಗಿ ಹೇರಳವಾಗಿ ಉಪಯೋಗಿಸಲ್ಪಡುವ ಕ್ರಿಸ್ಟಲ್ ಅಂದ್ರೆ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ವೈಟ್ ಆಗಿ, ಇದನ್ನ ನೀವು ಎಲ್ಲಾ ಕಡೆ ಎಲ್ಲಾ ವಿಚಾರಗಳಲ್ಲೂ ಕೂಡ ನೋಡ್ಬೋದು. ಇದನ್ನ ಕ್ವಾಡ್ಸ್ ಅಂತ ಹೇಳ್ತಾರೆ, ಕ್ಲಿಯರ್ ಕ್ವಾಡ್ಸ್. ನೀವೆಲ್ಲರೂ ವಾಚ್ ಕಟ್ಕೊಳ್ತೀರಾ ಅಲ್ವಾ, ನಿಮ್ಮ ವಾಚ್ ಅಲ್ಲಿ ಒಂದು ಕ್ವಾಡ್ಸ್ ಅಂತ ಬರೀತಾರಲ್ಲ, ಅದ್ ಕಾರಣ ಏನು ಅಂದ್ರೆ ಈ ಕ್ಲಿಯರ್ ಕ್ವಾಡ್ಸ್ ಇಂದಾನೇ ಬಂದಿರುವಂತದ್ದು. ಇದು ಅಲ್ಲಿ ಬರುವಂತ ಸಮಯವನ್ನ ನಿಖರವಾಗಿ ತೋರ್ಸೋದಕ್ಕೆ ಹೆಲ್ಪ್ ಮಾಡೋದಲ್ದೆ ಅದರಲ್ಲಿರುವ ಪವರ್ ಅನ್ನ ಕೂಡ ಇದು ಆಂಪ್ಲಿಫೈ ಮಾಡ್ಕೊಡುತ್ತೆ. ನೋಡಿ, ಒಂದು ಎಲೆಕ್ಟ್ರಾನಿಕ್ ಗೂಡ್ಸಿಗೆ ಅದರ ಶಕ್ತಿಯನ್ನ ಆಂಪ್ಲಿಫೈ ಮಾಡ್ಕೊಡುವಷ್ಟು ತಾಕತ್ತು ಕ್ಲಿಯರ್ ಕ್ವಾಡ್ಸ್ ಇದೆ ಅಂತಂದ್ರೆ ನಮ್ಮ ಜೀವನದ ಎಷ್ಟೋ ವಿಚಾರಗಳನ್ನ ಕ್ಲಿಯರ್ ಮಾಡೋದಕ್ಕೆ ಅದಕ್ಕೆ ತಾಕತ್ತಿರುತ್ತೆ. ನಾನು ಹೇಳಿದೆ, ದೇವತಾ ವಿಗ್ರಹಗಳಲ್ಲಿ ಅದನ್ನ ಬಳಸ್ತಾರೆ ಅಂತಂದ್ರೆ ಆ ಕ್ಲಿಯರ್ ಕ್ವಾಡ್ಸ್ ನ ಮಹತ್ವವನ್ನ ತಿಳ್ಕೊಳ್ಳಿ. ಅದನ್ನ ಗ್ರಿಡ್ ಮಾಡಕ್ ಉಪಯೋಗಿಸ್ತಾರೆ, ವಾಂಡ್ಗಳು ಮಾಡೋದಕ್ಕೆ ಉಪಯೋಗಿಸ್ತಾರೆ, ಗ್ರಿಡ್ ಅಲ್ಲಿ ಮಧ್ಯದಲ್ಲಿ ಮೇನ್ ಕ್ರಿಸ್ಟಲ್ ಆಗಿ ಉಪಯೋಗಿಸ್ತಾರೆ. ಎಷ್ಟೋ ಜನ ಅವ್ರ ಮನೆಗಳಲ್ಲಿ ಶಂಕುಸ್ಥಾಪನೆ ಮಾಡುವಾಗ ಕ್ಲಿಯರ್ ಕಾರ್ಡ್ಸ್ ಅನ್ನ ಅವರ ಇದ್ರಲ್ಲಿ ಪಂಚಾಂಗದ ಒಳಗಡೆ ಹಾಕಿ ಅದನ್ನ ಉಪಯೋಗಿಸ್ತಾರೆ. ಯಾಕೆ ಅಂದ್ರೆ ಅದು ಮಣ್ಣಲ್ಲಿರೋದ್ರಿಂದ, ಮತ್ತೆ ಅದು ಎನಿ ಟೈಮ್ ಆಂಪ್ಲಿಫೈ ಮಾಡುತ್ತೆ, ಶಕ್ತಿಯನ್ನ 1000 ಟೈಮ್ಸ್ ಆಂಪ್ಲಿಫೈ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಟೆಸ್ಲಾ ಅಂತ ಕಾರ್ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ತುಂಬಾ ಒಂದು ಪ್ರೀತಿ. ಆದ್ರೆ ಒರಿಜಿನಲಿ ನಿಕೋಲಸ್ ಟೆಸ್ಲಾ ಅಂತ ಇದ್ರು. ಅವರು ಅವರ ವೈಜ್ಞಾನಿಕ ವಿಚಾರಗಳಲ್ಲಿ ಮತ್ತೆ ಅವರ ವೈಜ್ಞಾನಿಕ ಅವರು ವಿಜ್ಞಾನದ ಸೈನ್ಸ್ ಏನ್ ಹೇಳ್ತಾರೆ ಎಕ್ಸ್ಪೆರಿಮೆಂಟ್ ಗಳಲ್ಲಿ ಕ್ವಾಡ್ಸ್ ಅನ್ನ ತುಂಬಾ ಬಳಸ್ತಾ ಇದ್ರು. ಅವರು ಎಲೆಕ್ಟ್ರಿಕ್ ವಿಷಯಗಳಿಗೆ ಕ್ವಾಡ್ಸ್ ಅನ್ನ ಅವ್ರು ಹೇಳ್ತಿದ್ರು, ಇದೊಂದು ಅದ್ಭುತವಾದ ರಚನೆ ಭಗವಂತಂದು, ಇದರಲ್ಲಿರುವಂತ ಶಕ್ತಿ ಅಪರಿಮಿತವಾದದ್ದು, ಇದನ್ನ ಬೇರೆ ಬೇರೆ ವಿಚಾರಗಳಿಗೆ ಬೇರೆ ಬೇರೆ ತರ ಬಳಸ್ಬೋದು. ಈ ಕ್ಲಿಯರ್ ಕ್ವಾಡ್ಸ್ ಅನ್ನ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಎಲ್ಲಾ ಕ್ರಿಸ್ಟಲ್ಗಳ ರಾಜ ಅಂತ ಹೇಳ್ತೀವಿ. ಹೇಗೆ ಇದು ವಜ್ರವನ್ನ ಎಲ್ಲಾ ರತ್ನಗಳ ರಾಜ ವಜ್ರ ಅಂತ ಹೇಳ್ತೀವೋ, ಹಾಗೆ ಎಲ್ಲಾ ಉಪರತ್ನಗಳ ರಾಜ ಸ್ಫಟಿಕ ಅಂದ್ರೆ ಕ್ಲಿಯರ್ ಕ್ವಾಡ್ಸ್. ಇದನ್ನ ನಾವು ಹಯಗ್ರೀವ ದೇವರಿಗೆ ಕೂಡ ಹೋಲಿಸ್ತಾರೆ. ನಿಮ್ಗೆ ಒಂದು ಕಥೆ ಹೇಳ್ತೀನಿ. ನಮ್ಮ ಮಾಸ್ಟರ್ ನಮ್ಗೆ ಹೇಳಿದ್ರು, ಭೀಷ್ಮಾಚಾರ್ಯರನ್ನ ನೋಡ್ಲಿಕ್ಕೆ ಕೃಷ್ಣ ಪಾಂಡವರನ್ನ ಕರ್ಕೊಂಡು ಹೋಗ್ತಾರಂತೆ. ಪಾಂಡವರನ್ನ ಕರ್ಕೊಂಡು ಹೋದಾಗ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನ ಓದಿಸ್ತಾರೆ ಪಾಂಡವರಿಗೆ. ರಾಜ್ಯಭಾರ ಮಾಡ್ತೀರಾ, ವಿಷ್ಣುವಿನ ಸಹಸ್ರನಾಮವನ್ನ ಕೇಳಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ. ಈ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಹೇಗೆ ಇದನ್ನ ಮತ್ತೆ ಅವ್ರೇನ್ ಮಾಡ್ತಾರೆ, ಒಂದು ಭಾವಾವೇಶದಿಂದ ಜಸ್ಟ್ ಭೀಷ್ಮ ಹೇಳೋದನ್ನ ಕೇಳಿಸ್ಕೊಳ್ತಾರ ಅಷ್ಟೇ, ಯಾರು ಬರ್ಕೊಳ್ಳಲ್ಲ ಅಥವಾ ಮನನ ಮಾಡ್ಕೊಳ್ಳೋದಿಲ್ಲ. ಆಗ ಕೃಷ್ಣ ಕೇಳ್ತಾನಂತೆ ಅವರಿಗೆ, ಪಾಂಡವರಿಗೆ, ಭೀಷ್ಮಾಚಾರ್ಯರು ಇಷ್ಟು ಹೊತ್ತು ನಿಮ್ಗೆ ವಿಷ್ಣು ಸಹಸ್ರನಾಮವನ್ನ ಹೇಳಿದ್ರು, ಹೇಗಿತ್ತು ಅಂತ ಕೇಳಿದ್ರಂತೆ. ಅದಕ್ಕೆ ಪಾಂಡವರು ಹೇಳಿದ್ರಂತೆ, ತುಂಬಾ ಚೆನ್ನಾಗಿತ್ತು ಅಂತ. ಯಾರಿಗ್ ನೆನ್ಪಿದೆ ಹೇಳಿ ನೋಡೋಣ ಅಂತಂತೆ. ಎಲ್ಲರೂ ಅಯ್ಯೋ ಎಂತ ಕೆಲ್ಸ ಆಗೋಯ್ತು, ನಾವ್ ಯಾರು ಬರ್ಕೊಳ್ಳಿಲ್ಲ, ಹೋಗ್ಲಿ ಅದನ್ನ ಬಾಯ್ಪಟ ಕೂಡ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರಂತೆ. ಆದ್ರೆ ಭೀಷ್ಮಾಚಾರ್ಯರು ಇನ್ನೊಂದ್ಸಲ ಬೋಧಿಸಕ್ ಅವ್ರು ರೆಡಿ ಇರೋದಿಲ್ಲ. ಯಾಕಂದ್ರೆ ಅವ್ರು ಇರೋದು ಶರಶಯ್ಯ ಮೇಲೆ, ನಮ್ ತರ ಓಡಾಡ್ಕೊಂಡಿರೋದಿಲ್ಲ, ಅವ್ರ ದೇಹ ತುಂಬಾ ಜರ್ಜರಿತವಾಗಿರುತ್ತೆ. ಹಾಗಾಗಿ ಕೃಷ್ಣ ನಕುಲನ ಕೊರಳಲ್ಲಿದ್ದಂತ ಸ್ಫಟಿಕ ಮಾಲೆಯನ್ನ ತೆಗೆದು ಅದನ್ನ ಕಿವಿಗಿಡ್ತಾರಂತೆ. ನೆನ್ಪಿಟ್ಕೊಳ್ಳಿ, ನಾವು ಮಾತ್ರ ಅಲ್ಲ, ಸ್ಫಟಿಕಗಳು ಕೂಡ ಕಂಪನವನ್ನ ಉಂಟು ಮಾಡ್ತವೆ. ಕಂಪನ, ಅಲ್ಲಿರುವಂತ ಕಂಪನ ನಮ್ಮ ಇದ್ರಲ್ಲಿ ರೆಕಾರ್ಡಿಂಗಿಗೆ ಯೂಸ್ ಮಾಡುವಂತ ಒಂದು ಇನ್ಸ್ಟ್ರೂಮೆಂಟ್ ಅಂದ್ರೆ ಸ್ಫಟಿಕ. ನೀವು ಸ್ಫಟಿಕದ ಮುಂದೆ ಯಾವುದೇ ಒಂದು ಇಚ್ಛೆಯನ್ನ ಹೇಳಿ ಅದನ್ನ ಪದೇ ಪದೇ ಹೇಳ್ತಾ ಇತ್ತು ಅಂದ್ರೆ ಆ ಸ್ಫಟಿಕ ಕೂಡ ಅದನ್ನ 1000 ಟೈಮ್ಸ್ ಆಂಪ್ಲಿಫೈ ಮಾಡಿ ಯೂನಿವರ್ಸ್ ಕಳಿಸಿ ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬಾ ಫಾಸ್ಟ್ ಆಗಿ ಮಾಡ್ಕೊಡುತ್ತೆ. ಇದು ಸ್ಫಟಿಕದ ಮಹತ್ವ. ಹಾಗೆ ಅವರು ಆ ಕಿವಿಗೆಲ್ಲಿ ಇಟ್ಕೊಂಡಾಗ ವಿಷ್ಣು ಸಹಸ್ರನಾಮ ಕಂಪ್ಲೀಟ್ ಆಗಿ ಬರುತ್ತೆ. ಆಮೇಲೆ ಹೋಗಿ ಅದನ್ನ ಬರ್ಕೊಳ್ತಾರೆ. ಅದನ್ನೇ ನಾವಿವತ್ತು ಹೇಳ್ತಾ ಇದ್ದೀವಿ. ಸೊ ಇಷ್ಟು ಅದರಲ್ಲಿ ಕಂಪನಗಳಿರತ್ತೆ, ಬಣ್ಣಗಳಿರತ್ತೆ, ಹೀಲಿಂಗ್ ಪವರ್ ಇರತ್ತೆ. ಒಂದೊಂದು ಕ್ರಿಸ್ಟಲ್ಲು ನಿಮ್ಗೆ ಇವಾಗ ಹೇಗೆ ನೀವು ಒಂದು ಆಫೀಸ್ ಮಾಡಿದೀರಾ, ನಿಮ್ಮ ಆಫೀಸಲ್ಲಿ ಒಂದು 10 ಜನ ಕೆಲ್ಸಕ್ಕೆ ಬರ್ತಾರೆ ಅಂದ್ರೆ ಅರ್ಥ ಏನ್ ಹೇಳಿ, ಅವರು ನಿಮ್ಮ ಕೆಲಸವನ್ನ ಮಾಡಕ್ಕೆ ಬರುವಂತ ನಿಮ್ಮ ಸಪೋರ್ಟಿಂಗ್ ಸಿಸ್ಟಮ್. ಅರ್ಥ ಆಯ್ತಲ್ಲ? ನೀವು ಒಂದು ಕೆಲಸ, ನೀವು ಒಬ್ರೇ ಒಂದು 50 ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಒಬ್ರು ಒಂದ್ ಕೆಲಸ ಮಾಡ್ಬೋದು. ನೀವ್ ಯಾವ್ದೋ ಮುಖ್ಯವಾದ ಕೆಲ್ಸಕ್ ಮಾಡ್ತಾ ಇರ್ತೀರಾ, ಆದ್ರೆ ನಿಮಗೆ ಸಪೋರ್ಟಿಂಗ್ ಸಿಸ್ಟಮ್ ಬೇಕು. ಅದು ಆಫೀಸ್ ಅಥವಾ ನಿಮ್ಮ ಸಬಾರ್ಡಿನೇಟ್ಸ್, ನಿಮ್ಮ ಕೆಲಸಗಾರರು. ಕ್ರಿಸ್ಟಲ್ ಕೂಡ ಅದೇ ಕೆಲಸ ಮಾಡುತ್ತೆ. ಗ್ರಿಡ್ ಅನ್ನ ಯಾಕೆ ರಚನೆ ಮಾಡ್ತಾರೆ ಹೇಳಿ? ಈ ಗ್ರಿಡ್ ಅನ್ನ ನಾನು ನಿಮ್ಗೆ ಇವಾಗ ತೋರಿಸ್ದೆ.
ಇದೊಂದು ಜಿಯೋಮ್ಯಾಟ್ರಿಕಲ್, ನೋಡಿ ಇದನ್ನ ಫ್ಲವರ್ ಆಫ್ ಲೈಫ್ ಅಂತ ಹೇಳ್ತಾರೆ. ಇದನ್ನ ಹತ್ತಿರದಿಂದ ನಾವು ಗಮನಿಸಿದ್ರೆ ನಮ್ಮ ಪಾರಿಜಾತ ಹೂವಿಗೆ ಹೋಲಿಸಿದಾಗಿರುತ್ತೆ. ಪಾರಿಜಾತ ಹೂಗಳನ್ನ ಸುಂದರವಾಗಿ ಜೋಡಿಸಿದಾಗೆ, ಮಲ್ಲಿಗೆ ಹೂಗಳನ್ನ ಸುಂದರವಾಗಿ ಜೋಡಿಸಿದಾಗಿದೆ. ಇದನ್ನ ಫ್ಲವರ್ ಆಫ್ ಲೈಫ್ ಅಂತ ಹೇಳ್ತಾರೆ. ಇದು ಪ್ರಪಂಚದ ಹಲವಾರು ಕಡೆ ನೋಡಲ್ ಸಿಕ್ಕಿರುವಂತದ್ದು. ತುಂಬಾ ತುಂಬಾ ವಾಸ್ತುಶಿಲ್ಪಗಳಲ್ಲಿ ಇದು ಸಿಗುತ್ತೆ, ಫ್ಲವರ್, ಲೈಫ್ ಆಫ್ ಫ್ಲವರ್. ಈವನ್ ನೀವು ನಮ್ಮ ದೇವಸ್ಥಾನಗಳಿಗೆ ಹೋದ್ರೂ ಸಿಗುತ್ತೆ, ಬೇಲೂರಿಗೆ ಹೋದ್ರೆ ಸಿಗತ್ತೆ, ಈವನ್ ಗೋಲ್ಡನ್ ಟೆಂಪಲ್ ಗಳಲ್ಲಿ ಸಿಗತ್ತೆ, ತುಂಬಾ ಕಡೆ ಸಿಗತ್ತೆ. ಈ ಮಧ್ಯದಲ್ಲಿ ಇದು ರೋಸ್ ಪಾಟ್ಸ್ ಇಟ್ಟಿದ್ದಾರೆ. ಈ ಒಂದೊಂದು ಕ್ರಿಸ್ಟಲಿನ ಗುಣ ಒಂದೊಂದ್ ತರ ಇರುತ್ತೆ. ಇದು ಒಂದೊಂದು ಶಕ್ತಿಗಳನ್ನ ಆಂಪ್ಲಿಫೈ ಅಂದ್ರೆ ಹೆಚ್ಚಿಸಿ ನಮ್ಮ ಜೀವನದಲ್ಲಿ ನಾವು ಹೇಳ್ತಾ ಇರ್ತೀವಿ, ನನ್ ಗ್ರಹಗತಿ ಸರಿ ಇಲ್ಲ, ನಮ್ಮ ಮನೆ ವಾಸ್ತು ಸರಿ ಇಲ್ಲ, ನಮ್ಮ ಮನೆಯಲ್ಲಿ ಅದು ಪ್ರಾಬ್ಲಮ್, ನಮ್ಮ ಮನೆಯಲ್ಲಿ ಇದು ಪ್ರಾಬ್ಲಮ್. ನೀವು ಕ್ಲಿಯರ್ ಇದು ಏನ್ ಹೇಳ್ತಾರೆ, ಕ್ರಿಸ್ಟಲ್ ನ ಗ್ರಿಡ್ ನ ಮಾಡಕ್ಕೆ ಕಲ್ತ್ರಿ, ಅದ್ರ ಅರ್ಥ ಏನು ಅಂತ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಮನೆ ವಾಸ್ತು ಹೇಗೆ ಇರ್ಬೋದು ಅದನ್ನ ಸರಿ ಕೊಡುವಷ್ಟು ಶಕ್ತಿ ಈ ಕ್ರಿಸ್ಟಲ್ಗಿರತ್ತೆ. ನಿಮ್ಮ ಗ್ರಹಗತಿಗಳಲ್ಲಿ ತೊಂದರೆಗಳಿದೆ ಅಂತ ಹೇಳಿದಾಗ ನವರತ್ನದ ಉಂಗುರವನ್ನ ಪುರೋಹಿತರು ನಿಮ್ಗೆ ಹೇಗ್ ಬೇಕೋ ಹಾಗೆ ರೆಡಿ ಮಾಡ್ಕೊಡ್ತಾರೆ. ಅದು ಕೂಡ ಕ್ರಿಸ್ಟಲ್ಸೇ, ಆದ್ರೆ ಅದು ಹೈಯರ್ ಲೆವೆಲ್ ಅಲ್ಲಿ ಇರುವಂತ ಕ್ರಿಸ್ಟಲ್ಸ್. ಅದು ತುಂಬಾ ಚಿಕ್ಕದಾಗಿ ಉಂಗುರಕ್ಕೆ ಹರಳುಗಳನ್ನ ಹಾಕೊಡ್ತಾರೆ ಅಲ್ವಾ, ನವಗ್ರಹದ ಉಂಗುರ ಅಂತ ಮಾಡಿದಾಗ. ವಜ್ರ, ವೈಡೂರ್ಯ, ಮುತ್ತು, ಮಾಣಿಕ್ಯ, ಹವಳ ಎಲ್ಲವೂ ಚಿಕ್ಕ ಅದ್ರದೇ ಒಂದು ಕ್ಯಾರೆಟ್ ಲೆವೆಲ್ ಅಲ್ಲಿ ಹಾಕಿರ್ತಾರೆ. ಹಾಗೇನೆ ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಕಲ್ಲುಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಮನೆಯಲ್ಲಿ ಒಂದು ಗ್ರಿಡ್ ಅನ್ನ ಮಾಡಿದಾಗ ನಮ್ಮ ನವಗ್ರಹಗಳನ್ನ ಶಾಂತಪಡಿಸಿ, ಪಿತೃಗಳನ್ನ ಶಾಂತಪಡಿಸಿ, ದೇವತೆಗಳನ್ನ ಶಾಂತಪಡಿಸಿ, ಅವರನ್ನ ಸಂಪ್ರೀತಗೊಳಿಸಿ ನಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳುವಷ್ಟು ಶಕ್ತಿ ನಮ್ಗೆ ಇಲ್ಲಿ ಸಿಗತ್ತೆ. ನೀವು ಕೆಲವೊಂದ್ಸಲ ಇದರಲ್ಲಿ ನಾನೀಗ ಕೆಲವು ಕ್ರಿಸ್ಟಲ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಗೂ ನೀವೆಲ್ಲ ಇದನ್ನ ನೋಡಿದಿರ ಇವಾಗ. ನೋಡಿ, ಇದು ಕ್ಲಿಯರ್ ಕಾರ್ಡ್ಸ್. ನಿಮ್ಗೆ ಸಮುದ್ರ ಬದಿಗಳಲ್ಲಿ ಯಾರ್ಯಾರು ಬದುಕಿದಿರೋ, ಯಾರ್ಯಾರು ಇದ್ರೋ, ಶಾಲೆಗೆ ಹೋಗುವಾಗ ನಿಮ್ಗೆ ಹಿಂದೆ ಎಲ್ಲ 90s ಅಲ್ಲಿ ಶಾಲೆಗೆ ಹೋಗುವಾಗ ಸಮುದ್ರದ ಮಣ್ಣು ತಗೊಂಡ್ಬಂದ್ ರಸ್ತೆ ಮೇಲೆ ಹಾಕಿದ್ರೆ ಈ ತರದ್ದು ಒಂದು 50 ಸಿಕ್ತಿತ್ತು. ಇವಾಗಂತೂ ಸಿಗೋದಿಲ್ಲ ಬಿಡಿ. ಈಗ ಎಲ್ರಿಗೂ ಗೊತ್ತಾಗಿದೆ ಇದು ಕ್ಲಿಯರ್ ಕಾರ್ಡ್ಸ್, ಇದನ್ನ ಬಳಸ್ಬೇಕು ಮನೇಲಿ ಅಂತ. ಅವಾಗ ನಾವೇನೋ ಗ್ಲಾಸಿನ ಪೀಸು ಸಮುದ್ರದಲ್ಲಿ ಯಾರು ಬಿಸಾಕಿದ್ರು ಅಂತ ಹುಡುಕ್ತಾ ಇದ್ವಿ. ಆ ಈ ಗ್ಲಾಸ್ ಪೀಸ್ ಯಾರೋ ಬಿಸಾಕಿದ್ದಾರೆ ಅಂತ. ಆದ್ರೆ ಇದು ತುಂಬಾ ಮಹತ್ವದ್ದು, ತುಂಬಾ ಕೆಲಸ ಇರುವಂತದ್ದು. ಆದ್ರೆ ಅಟ್ರಾಕ್ಟ್ ಮಾಡ್ತಿತ್ತು ನಮ್ಗೆ. ನಾವು ಕೈಗೆ ಚುಚ್ಚುತ್ತೆ, ಕಾಲಿಗೆ ಚುಚ್ಚುತ್ತೆ ಅಂತ ಇಟ್ಕೊಂಡ್ ಬರ್ತಿದ್ವಿ, ನಂಗೆ ಚುಚ್ಚಿಲ್ಲ ಅಂತಾನು ಸಂತೋಷ ಪಡ್ತಾ ಇದ್ವಿ. ಬಟ್ ಆದ್ರೆ ಇದು ತುಂಬಾ ಅಂದ್ರೆ ತುಂಬಾ ಪವರ್ಫುಲ್. ನಿಮ್ಗೆ ಈ ಪ್ರಪಂಚದಲ್ಲಿ ಬೇರೆ ಯಾವ ಕ್ರಿಸ್ಟಲ್ ಸಿಗುತ್ತೋ ಸಿಗಲ್ವೋ, ಇದು ಮಾತ್ರ ಪ್ಯೂರ್ ಕ್ವಾಂಟಿಟಿಯಲ್ಲಿ ಪ್ಯೂರ್ ಆಗಿ ಸಿಗತ್ತೆ. ಆದ್ರೆ ಇದ್ರಲ್ಲಿ ಮೇನ್ ಆಗಿ ನೀವು ನೋಡೋದು ಪ್ಯೂರ್ ಹೌದೋ ಅಲ್ವೋ ಅಂತ ನೋಡೋದಕ್ಕೆ ಏನ್ ವಿಷಯ ಅಂತಂದ್ರೆ, ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿರುತ್ತಲ್ಲ ಅದು ಗಾಜು. ಸ್ವಲ್ಪ ಅದ್ರೊಳಗಡೆ ನೋಡಿ, ಇಲ್ಲಿ ತರಿಯಾಗಿ ಸ್ವಲ್ಪ ಬಿಳಿ 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 ಒಂದೇ ತರ ಇಲ್ಲ. ಇಲ್ಲಿ ಸ್ವಲ್ಪ ಗಾಜಿನ ತರ ಟ್ರಾನ್ಸ್ಪರೆಂಟ್ ಆಗಿದೆ, ಇಲ್ಲೊಂಥರ ಇದಿದೆ. ಸೊ ನಾನ್ ನಿಮ್ಗೆ ಒರಿಜಿನಲ್ ಕ್ರಿಸ್ಟಲ್ ಅನ್ನೇ ತೋರಿಸ್ತೀನಿ. ಆಕ್ಚುಲಿ ಯಾರು ಅವರ ಒರಿಜಿನಲ್ ಕ್ರಿಸ್ಟಲ್ ಅನ್ನ ತೋರ್ಸಲ್ಲ, ಬಟ್ ಓಕೆ. ಯಾಕೆ ಅಂದ್ರೆ ಯಾರ್ದಾದ್ರೂ ನೆಗೆಟಿವ್ ಎನರ್ಜಿ ಇತ್ತು ಅಂದ್ರೆ ಅದು ಒಡೆಯತ್ತೆ. ಕ್ರಿಸ್ಟಲ್ ಅಲ್ಲಿ ಹೀಲಿಂಗ್ ಮಾಡುವಾಗ, ಬೇರೆಯವ್ರಿಗೆ ತೋರಿಸುವಾಗ ನಾವು ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗತ್ತೆ. ನೋಡಿ, ಇದು ಟ್ರಾನ್ಸ್ಪರೆಂಟ್ ಆಗಿಲ್ಲ. ಇದರಲ್ಲಿ ಒಂಥರ ಮಧ್ಯದಲ್ಲಿ ಕಲರ್ ವೈಟ್ ಏನೋ ಒಂದು ಶೇಡ್ ಬಂದಿದೆ ಅಲ್ವಾ. ಇದು ಕ್ಲಿಯರ್ ಕಾರ್ಡ್ಸ್. ಹಾಗೆ ಇದನ್ನ ಟೈಗರ್ ಐ ಅಂತ ಹೇಳ್ತಾರೆ. ಇದು ಟೈಗರ್ ಐ ಬಾಲ್. ಇದು ಕೂಡ ಅಷ್ಟೇ ಕ್ಲಿಯರ್ ಕಾರ್ಡ್ಸ್ ಬಾಲ್. ಇದು ಯು ಕ್ಯಾನ್ ಸಿ. ಇದನ್ನ ರೆಡ್ ಜಾಸ್ಪರ್ ಅಂತ ಹೇಳ್ತಾರೆ. ನಮ್ಮ ಮೂಲಾಧಾರ ಚಕ್ರವನ್ನ ಸರಿ ಮಾಡುವಂತದ್ದು. ಮೂಲಾಧಾರ ಚಕ್ರ ಹಣಕಾಸಿನ ವಿಚಾರದಲ್ಲಿ ನಮ್ಮ ಅಥವಾ ಮನೆಗಳಲ್ಲಿ ಇದು ಮಾಡುವಂತದ್ದು. ಇದು ಮೂಲ ಇದು. ಹಾಗೆ ಈ ಟೈಗರ್ ಐ ಕೂಡ ಅಷ್ಟೇ ನಮ್ಗೆ ಹಣಕಾಸನ್ನ ತಂದ್ಕೊಡುತ್ತೆ. ಮತ್ತೆ ಓಕೆ,
ಇದು ಹಳದಿ ಬಣ್ಣದಲ್ಲಿ ನಿಮ್ಗೆಲ್ಲ ಪುಷ್ಪರಾಗ ತರ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾವು ಸಿಟ್ರಿನ್ ಅಂತ ಹೇಳ್ತೀವಿ. ಇದು ಸೂರ್ಯನಿಗೆ ಸಂಬಂಧಪಟ್ಟಂತದ್ದು, ಅಂದ್ರೆ ನಮ್ಮ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತದ್ದು. ಹಾಗೆ ಇದನ್ನ ಜೇಡ್ ಅಂತ ಹೇಳ್ತಾರೆ. ಇದನ್ನ ಕೊರಿಯಾದಲ್ಲಿ, ಚೈನಾದಲ್ಲಿ ತುಂಬಾ ಉಪಯೋಗಿಸ್ತಾರೆ. ಇದು ಜೇಡು ಹಸಿರು ಬಣ್ಣದಲ್ಲಿ ಕಾಣುತ್ತೆ. ಅವೆಂಚುರಿಯನ್ ಅಂತ ಕೂಡ ಹೇಳ್ತಾರೆ. ಗ್ರೀನ್ ಅವೆಂಚುರಿಯನ್, ಜೇಡು ಎಲ್ಲ ಬರುತ್ತೆ. ಸೊ ಇದು ಹಣಕಾಸಿನ ವಿಚಾರಕ್ಕೆ, ಹೃದಯಕ್ಕೆ ಸಂಬಂಧಪಟ್ಟಂತದ್ದು ಇದರಲ್ಲಿ ಚಕ್ರಗಳಲ್ಲಿ. ಆದ್ರೆ ಹಣಕಾಸಿನ ಅಟ್ರಾಕ್ಷನ್ಗೆ ಇದನ್ನ ಟೈಗರ್ ಐನ, ಕ್ಲಿಯರ್ ಕಾರ್ಡ್ಸ್ ಅನ್ನ ತುಂಬಾ ಸಲ ಉಪಯೋಗಿಸ್ತಾರೆ. ಹಾಗೆ ಇದನ್ನ ಅಮೆಥಿಸ್ಟ್ ಅಂತ ಹೇಳ್ತಾರೆ. ಈ ತರ ಇರತ್ತೆ. ಈ ಅಮೆಥಿಸ್ಟ್ ನೀಲಿ ಬಣ್ಣ ಹೊಂದಿದ್ದು ನಮ್ಮ ಸಹಸ್ರರ ಚಕ್ರಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಬುದ್ಧಿಮತ್ತೆಗೆ, ಮಕ್ಕಳ ಬುದ್ಧಿಗೆ ಇದಕ್ಕೆ ಇದನ್ನ ತುಂಬಾ ಉಪಯೋಗಿಸ್ತಾರೆ. ಹಾಗೇನೆ ಇದು ಸ್ಮೋಕಿ ಕಾರ್ಡ್ಸ್. ಇದು ನಮ್ಮನ್ನ ಕ್ಲೆನ್ಸ್ ಮಾಡತ್ತೆ. ಇದು ನಮ್ಮ ವಿಶುದ್ಧ ಚಕ್ರವನ್ನ ಕ್ಲೆನ್ಸ್ ಮಾಡೋದಕ್ಕೆ ಇದನ್ನ ಬಳಸ್ತಾರೆ, ಸ್ಮೋಕಿ ಕಾರ್ಡ್ಸ್ ಅನ್ನ. ಹಾಗೆ ಓಕೆ, ಇದು ಅಮೆಥಿಸ್ಟ್ ಆಗ ತೋರಿಸಿದ್ದು ಲ್ಯಾಪಿಸ್ ಲೆಜುಲಿ. ಲ್ಯಾಪಿಸ್ ಲೆಜುಲಿದು ನನ್ನ ಹತ್ರ ಇದಿದೆ. ಇದನ್ನ ಲ್ಯಾಪಿಸ್ ಲೆಜುಲಿ ಅಂತಾರೆ. ಏಂಜಲ್ ಈ ತರ ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಇದು ನಮ್ಮ ಥರ್ಡ್ ಐಗೆ ಸಂಬಂಧಪಟ್ಟಂತದ್ದು. ಹಾಗೆ ಇದನ್ನ ನಾವು ಮೂನ್ ಸ್ಟೋನ್ ಅಂತ ಕರಿತೀವಿ. ಮೂನ್ ಸ್ಟೋನ್ ಅಂತ ಕರಿತೀವಿ. ಹಾಗೆ ಸೆಲೆನೈಟ್ ಅಂತ ಒಂದಿರುತ್ತೆ. ಅದು ಎಲ್ಲವನ್ನ ಕ್ಲೆನ್ಸ್ ಮಾಡುತ್ತೆ. ಎಲ್ಲವೂ ಕ್ಲೆನ್ಸ್ ಆಗಿ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಅದು ಸೆಲೆನೈಟ್ ಹೆಲ್ಪ್ ಮಾಡುತ್ತೆ. ಇದು ರೋಸ್ ಕಾರ್ಡ್ಸ್, ನಮ್ಮ ಎಮೋಷನಲ್ ಬ್ಲಾಕೇಜಸ್ ಅನ್ನ ಕ್ಲಿಯರ್ ಮಾಡುವಂತದ್ದು. ಇದು ಸ್ಫಟಿಕ ಮಾಲೆ, ಕ್ಲಿಯರ್ ಕಾರ್ಡ್ಸ್ ಸ್ಫಟಿಕ ಮಾಲೆ. ಹಾಗೆ ಇದನ್ನ ಪೈರೈಟ್ ಅಂತ ಹೇಳ್ತೀವಿ. ತುಂಬಾ ಹತ್ರದಿಂದ ನೋಡಿದ್ರೆ ಬಂಗಾರದ ಹಾಗೆ ಕಾಣುತ್ತೆ. ಓಕೆ, ನಾನೀಗ ಚಿತ್ರಗಳ ಮೂಲಕ ನಿಮ್ಗೆ ಕೆಲವೊಂದು ವಿಚಾರಗಳನ್ನ ತೋರಿಸ್ತೀನಿ. ಸೊ ವಿಲ್ ಗೋ ಥ್ರೂ ಇಮೇಜಸ್. ಇದು ಕ್ಲಿಯರ್ ಕಾರ್ಡ್ಸ್ ಆಯ್ತು. ಕ್ಲಿಯರ್ ಕಾರ್ಡ್ಸ್ ನ ಇನ್ನೊಂದು ರೂಪ. ಓಕೆ, ಇದು ದೊಡ್ಡ ಕ್ಲಿಯರ್ ಕಾರ್ಡ್ಸ್ ನಾವು ಇದರಲ್ಲಿ ಉಪಯೋಗಿಸುವಂತದ್ದು. ಯಾವ್ದ್ರಲ್ಲಿ? ಮಂಡಲಗಳಲ್ಲಿ ಉಪಯೋಗಿಸುವ. ಮಂಡಲ ಅಂತ ಹೇಳಿದ್ರೆ ನಮ್ಮ ಗ್ರಿಡ್ ಅಲ್ಲಿ. ಇದು ರೋಸ್ ಕಾರ್ಡ್ಸ್ ನೋಡಿದ್ರಲ್ಲ, ಇದು ಕ್ಲಸ್ಟರ್ ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ಇದಾಗಿರುವಂತದ್ದು ಒಂದು ಇದರಲ್ಲಿ, ಇದನ್ನ ಕ್ಲಸ್ಟರ್ ಅಂತ ಹೇಳ್ತೀವಿ. ಹಾಗೆ ಇದನ್ನ ನಮ್ಮ ನೋಡಿ, ನಾವ್ ಯಾವಾಗ್ಲೂ ರೇಖೆಯಲ್ಲಿ ನಾವು ಸಿಂಬಲ್ ಕರೆಯುವಾಗ 3 ಸಲ ಕರಿತೀವಿ. ಚೋಕುರೆ 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 ಅಂತ 3 ಸಿಂಬಲ್ ನ 3 ಹೆಸರು ಕರಿತೀವಿ. ಯಾಕಿರ್ಬೋದು? ಯಾಕೆ ಅಂತ ಹೇಳಿದ್ರೆ ಆ ಚೋಕುರೆ 3 ಅಂಶಗಳಲ್ಲಿ ಕೆಲಸ ಮಾಡ್ಬೇಕು. ಎಲ್ಲೆಲ್ಲ ಕೆಲಸ ಮಾಡ್ಬೇಕು? ಮೊದಲನೇದು ನಮ್ಮ ಫಿಸಿಕಲ್ ಬಾಡಿ ಮೇಲೆ ಒಂದು ಚೋಕುರೆ, ಎರಡನೇ ಚೋಕುರೆ ನಮ್ಮ ಸೂಕ್ಷ್ಮ ಶರೀರದ ಮೇಲೆ, ಮೂರನೇ ಚೋಕುರೆ ಕಾರಣ ಶರೀರದ ಮೇಲೆ. ನೋಡಿ, ಚೋಕುರೆ ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಈ 3 ಶರೀರಗಳನ್ನ ನೀನು ಹೀಲ್ ಮಾಡ್ಬೇಕು ಅಂತ ನಾವು ಚೋಕುರೆನ ಕರಿತೀವಿ. ಸೊ ಹಾಗಾಗಿ 1, 2, 3 ಕ್ಲಿಯರ್ ಕಾರ್ಡ್ಸ್ ನಮ್ಮ ಸೂಕ್ಷ್ಮ ಶರೀರವನ್ನು ಹೀಲ್ ಮಾಡತ್ತೆ, ಕಾರಣ ಶರೀರವನ್ನು ಹೀಲ್ ಮಾಡತ್ತೆ, ನಮ್ಮ ಸ್ಥೂಲ ಶರೀರವನ್ನು ಹೀಲ್ ಮಾಡತ್ತೆ, ಹಾಗೆ ಮಹಾಕಾರಣ ಶರೀರವನ್ನು ಕೂಡ ಹೀಲ್ ಮಾಡತ್ತೆ. ಅದು ನಮ್ಮ ಹೈಯರ್ ಕಾನ್ಶಿಯಸ್ ಜೊತೆ ನಮ್ಮನ್ನ ಕನೆಕ್ಟ್ ಕೂಡ ಮಾಡಿಸುತ್ತೆ. ದಟ್ ಈಸ್ ದ ಕ್ಲಿಯರ್ ಕಾರ್ಡ್ಸ್. ಸೊ ಇದು ರೋಸ್ ಕಾರ್ಡ್ಸ್. ಇದು ಫೆಮಿನೈನ್ ಎನರ್ಜಿಯನ್ನ ಹೊಂದಿರುತ್ತೆ. ಇದು ಪ್ರೀತಿಯನ್ನ ತೋರಿಸುತ್ತೆ. ಪ್ರಪಂಚದೊಂದಿಗೆ ನಮ್ಮ ಪ್ರೀತಿಯ ಕನೆಕ್ಷನ್ ಅನ್ನ, ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ಇದನ್ನ ಬಳಸ್ತಾರೆ. ಇದನ್ನ ಶಕ್ತಿಗೆ ಹೋಲಿಸ್ತಾರೆ. ನಾವು ಮೂಲಾಧಾರ ಚಕ್ರಕ್ಕೆ ಇದು ಏನ್ ಹೇಳ್ತಾರೆ, ನಮ್ಮ ರೆಡ್ ಜಾಸ್ಪರನ್ನ ಉಪಯೋಗಿಸಿದ್ರು ಕೂಡ ಮೂಲಾಧಾರ ಚಕ್ರವನ್ನ ಹೀಲ್ ಮಾಡುವಾಗ ರೋಸ್ ಕಾರ್ಡ್ಸ್ ಅನ್ನ, ಮತ್ತೆ ಸಹಸ್ರರವನ್ನ ಹೀಲ್ ಮಾಡುವಾಗ ಕ್ಲಿಯರ್ ಕಾರ್ಡ್ಸ್ ಅನ್ನ ಉಪಯೋಗಿಸ್ತೀವಿ.
ರೋಸ್ ಕಾರ್ಡ್ಸ್ ಶಕ್ತಿ ಆದ್ರೆ ಶಿವನನ್ನ ಪ್ರತಿನಿಧಿಸುವಂತದ್ದು ಇದು ಕ್ಲಿಯರ್ ಕಾರ್ಡ್ಸ್. ಅಂದ್ರೆ ಫೆಮಿನೈನ್ ಎನರ್ಜಿ ರೋಸ್ ಕಾರ್ಡ್ಸ್, ಮೇಲ್ ಎನರ್ಜಿ ಬಂದು ರೋಸ್ ಕಾರ್ಡ್ಸ್. ಹಾಗೇನೆ ನೆಕ್ಸ್ಟ್ ಇದನ್ನ ಪೈರೈಟ್ ಅಂತ ಕರೀತಾರೆ. ಈ ಪೈರೈಟ್ ನ ವಿಶೇಷ ಏನು ಅಂದ್ರೆ ಇದನ್ನ ಕಾಗೆ ಬಂಗಾರ ಅಂತಾನು ಹೇಳ್ತಾರೆ, ಅಥವಾ ಬಂಗಾರದ ಒಂದು ಅಂಶ ಇರುವಂತ ಇದು. ಅಂದ್ರೆ ಫೂಲ್ಸ್ ಗೋಲ್ಡ್ ಅಂತ ಇದನ್ನ ಕರೀತಾರೆ. ಇದನ್ನ ಯಾಕೆ ಉಪಯೋಗಿಸ್ತಾರೆ ಅಂತಂದ್ರೆ ಹಣಕಾಸಿನ ವೃದ್ಧಿ, ಹಣದ ಆಕರ್ಷಣೆ, ಇದೆಲ್ಲವನ್ನ ಇದರಲ್ಲಿ ಇದು ಬಳಸುತ್ತೆ. ಹಾಗೆ ನಾನು ಹೇಳಿದೆ ಅಮೆಥಿಸ್ಟ್ ಅಂತ. ನೋಡಿ, ಅಮೆಥಿಸ್ಟ್ ಅದ್ರದ್ದು ಕ್ಲಸ್ಟರ್ ಇದು. ಕ್ರಿಸ್ಟಲ್ ಅಲ್ಲಿ 3 ಟೈಪು: ಟಂಬಲ್ಸ್, ರಾ ಕ್ರಿಸ್ಟಲ್, ಕ್ಲಸ್ಟರ್, ಆಮೇಲೆ ಚಿಪ್ಸ್, ಈ ತರ ಬೇರೆ 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 ಇದು ಬರುತ್ತೆ. ಸೊ ಇದು ಕ್ಲಸ್ಟರ್ ರೋಸ್ ಕಾರ್ಡ್ಸ್. ಇದು ಬಂದು ಇದು ಏನ್ ಹೇಳ್ತಾರೆ, ಕ್ವಾರ್ಡ್ಸ್ ಒಂದು ಕ್ಲಸ್ಟರ್ ಅಲ್ಲ, ಇದು ಮೇನ್ ಇದು. ಸೊ ಇದು ಬಂದು ಟಂಬಲ್ ಸ್ಟೋನ್ಸ್ ಅಲ್ಲಿ ಇದು ರಾ ಕ್ರಿಸ್ಟಲ್. ರಾ ಅಂತ ಹೇಳಿದ್ರೆ ಒಂದು ಮೂಲ ಇದನ್ನ ಉಪಯೋಗಿಸುವಂತದ್ದು. ಸೊ ಅಮೆಥಿಸ್ಟ್ ಆಯ್ತು. ಈಗ ನೆಕ್ಸ್ಟ್ ನಾವು ಅಮೆಥಿಸ್ಟ್ ಅನ್ನ ನಾವು ನಮ್ಮ ಸಹಸ್ರರನ್ನ ಕ್ಲೀನ್ ಮಾಡೋದ್ರಲ್ಲಿ ಉಪಯೋಗಿಸ್ತೀವಿ. ಇದು ಯಾರೇ ಹತ್ರ ಹಣಕಾಸಿನ ತೊಂದರೆ ಇದ್ದಾಗ ಅವ್ರು ಇದನ್ನ ಪೈರೈಟ್ ನ ಬಳಸ್ಬೋದು. ಆದ್ರೆ ಎಲ್ಲಂದ್ರಲ್ಲಿ ಹೇಗಂದ್ರೆ ಸಿಗುತ್ತೋ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಒಂದ್ಸಲ ಚೆಕ್ ಮಾಡಿ ನೋಡಿ ತಗೊಳ್ಳಿ. ಪೈರೈಟ್ ತಂದಾಗ ಅದನ್ನ ಕ್ಲೆನ್ಸ್ ಮಾಡಿ ಅದನ್ನ ಎನರ್ಜೈಸ್ ಮಾಡೋದು ಬೇರೆ ಬೇರೆ ತರ ಇರುತ್ತೆ. ಇದು ಸಿಟ್ರಿನ್, ನಮ್ಮ ಮಣಿಪೂರ ಚಕ್ರಕ್ಕೆ ಹೋಲಿಸ್ತಾರೆ. ಹಣಕಾಸಿನ ಆಕರ್ಷಣೆಗೆ ಇದನ್ನ ಬಳಸ್ತಾರೆ. ಮತ್ತೆ ಪುಷ್ಪರಾಗದ ಉಪಹರಳಾಗಿ ಇದನ್ನ ಬಳಸ್ತಾರೆ. ಮತ್ತೆ ಇದಕ್ಕೆ ತುಂಬಾ ತುಂಬಾ ವಿಚಾರಗಳಲ್ಲಿ ಇದನ್ನ ನಮ್ಮ ಒಂದು ಗ್ರಿಡ್ ಅಲ್ಲಾಗಿರ್ಬೋದು, ಮನಿ ಗ್ರಿಡ್ ಮಾಡುವಾಗಿರ್ಬೋದು, ಅಥವಾ ಸುಮಾರು ವಿಚಾರಗಳಲ್ಲಿ ಇದು ನಮ್ಗೆ ಹೆಲ್ಪ್ ಮಾಡ್ಕೊಡತ್ತೆ. ಬ್ಲಾಕ್ ಟರ್ಮಲೈನ್, ನಮ್ಮ ಮನೇಲಿ ಇದ್ಲುಗಳಿರುತ್ತೆ, ದೃಷ್ಟಿ ತೆಗೆಯೋದಕ್ಕೆ ಕಪ್ಪು ಇದು ಇಡ್ತೀವಿ. ಸೊ ಈ ಬ್ಲಾಕ್ ಟರ್ಮಲೈನು ಅಷ್ಟೇ, ನಮ್ಗೆ ಅನ್ವಾಂಟೆಡ್ ಎನರ್ಜೀಸ್ ನ ನಮ್ಮ ಕಡೆಯಿಂದ ರಿಮೂವ್ ಮಾಡೋದಕ್ಕೆ ಇದನ್ನ ನಾವು ಬಳಸ್ತೀವಿ. ನಮ್ ಲೈಫ್ ಅಲ್ಲಿ ಬೇಡದೇ ಇರುವಂತ ಎನರ್ಜಿಗಳನ್ನ ನಮ್ಮಿದ್ರಿಂದ ನಾವು ಹೊರಗಡೆ ಹಾಕ್ಬೇಕು ಅಂದಾಗ ಈ ಬ್ಲಾಕ್ ಟರ್ಮಲೈನು ತುಂಬಾ ಇಂಪಾರ್ಟೆಂಟ್. ಹಾಗೆ ಇದು ಲ್ಯಾಪಿಸ್ ಲೆಜುಲಿ ಅಂತ ಹೇಳ್ತೀವಿ. ಲ್ಯಾಪಿಸ್ ಲೆಜುಲಿ ಇದು ಹಾಗಾದ್ರೇನು, ವಜ್ರ ವೈಡೂರ್ಯಗಳ ಲೆವೆಲ್ ಅಲ್ಲಿ ಇದು ಬರುತ್ತೆ, ಉಪರತ್ನಗಳಲ್ಲಿ ಒಂದಿದು. ಇದನ್ನ ನಮ್ಮ ಥರ್ಡ್ ಐಗೆ ನಾವು ಇಟ್ಕೊಂಡು ಹೀಲಿಂಗ್ ಮಾಡ್ಕೊಳ್ಬಹುದು. ಹಾಗೆ ಗ್ರಿಡ್ ಅಲ್ಲಿ ಇದನ್ನ ಬಳಸಿ ಮಕ್ಕಳ ಬುದ್ಧಿಯನ್ನ ಆಂಪ್ಲಿಫೈ ಮಾಡ್ಬೋದು, ಅವರ ಒಂದು ಸೂಪರ್ ನ್ಯಾಚುರಲ್ ಪವರ್ ಅನ್ನ ಹೈ ಮಾಡ್ಬೋದು. ನಾನು ಗ್ರಿಡ್ ಅನ್ನ ಯಾಕೆ ಉಪಯೋಗಿಸ್ಬೇಕು ಮತ್ತೆ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಓಕೆ, ನಾನು ಮಾಡಿದ್ನಲ್ಲ. ಓಕೆ, ನೆಕ್ಸ್ಟ್ ಸೆಲೆನೈಟ್ ಅಂತ ಹೇಳಿದೆ. ಈ ಕ್ರಿಸ್ಟಲ್ಲು ತನ್ನನ್ನ ತಾನು ಹೀಲ್ ಮಾಡ್ಕೊಳ್ಳೋದಲ್ಲದೆ ಬೇರೆ ಕ್ರಿಸ್ಟಲ್ಗಳನ್ನು ಹೀಲ್ ಮಾಡುತ್ತೆ. ಈ ಸೆಲೆನೈಟ್ ಅಲ್ಲಿ ನಿಮ್ಗೆ ಶ್ರೀಚಕ್ರ ಯಂತ್ರ, ಬೌಲು, ತಟ್ಟೆ, ಬಾಕ್ಸು ಎಲ್ಲವೂ ಸಿಗತ್ತೆ. ನಿಮ್ದು ಯಾವುದೇ ತರದ್ದು ಒಂದು ಕ್ರಿಸ್ಟಲ್ ಅನ್ನ ನೀವು ಹೀಲ್ ಮಾಡ್ಬೇಕು, ನಿಮಗೆ ಚಂದ್ರನ್ ಬೆಳಕಲ್ಲಿ ಇಡಕ್ಕೆ, ಅದನ್ನ ನಾನು ಹೇಳ್ತೀನಿ ಕ್ಲೆನ್ಸ್ ಮಾಡೋದು ಹೇಗೆ, ಇದು ಮಾಡೋದು ಹೇಗೆ ಅಂತ. ಸೊ ಆಗದೇ ಇದ್ದಾಗ ಸೆಲೆನೈಟ್ ಜೊತೆ ಇದ್ದಾಗ ಅದು ಆಟೋಮೆಟಿಕ್ ಆಗಿ ಎನರ್ಜೈಸ್ ಆಗಿರುತ್ತೆ. ಹಾಗೆ ಇದು ಕಾರ್ನೇಲಿಯನ್, ಕೆಂಪು ಬಣ್ಣವನ್ನ ಹೊಂದಿರತ್ತೆ. ಸುಂದರವಾಗಿ, ಎಷ್ಟು ಸುಂದರವಾಗಿದೆ ನೋಡಿ, ಜೇನುತುಪ್ಪನ ಹರಳುಗಟ್ಟಿಸಿ ಇಟ್ಟಂಗಿದೆ ಕಾರ್ನೆಲಿಯನ್. ಸೊ ಇದು ಕೂಡ ಅಷ್ಟೇ ನಮ್ಮ ತುಂಬಾ ಅಂದ್ರೆ ತುಂಬಾ ವಿಚಾರಗಳಿಗೆ ನಮ್ಗೆ ಹೆಲ್ಪ್ ಮಾಡತ್ತೆ. ಹಾಗೆ ಫ್ಲೋರೈಟ್ ನೋಡಿ ಎಷ್ಟು ಬಣ್ಣ 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 ಬಣ್ಣವಾಗಿದೆ. ಇದು ಖನಿಜಗಳು ಭೂಗರ್ಭವನ್ನ ಸೇರಿದಾಗ ಅಲ್ಲಿ ಇದಾಗುವಂಥದ್ದು. ನಾನು ಹೇಳಿದ್ನಲ್ಲ 700ಕ್ಕಿಂತ ಜಾಸ್ತಿ ಕ್ರಿಸ್ಟಲ್ಗಳು, 2000ಕ್ಕಿಂತ ಜಾಸ್ತಿ ಉಪರತ್ನಗಳು, ಸುಮಾರು ರತ್ನಗಳೆಲ್ಲ ಇರುತ್ತೆ. ಟೈಗರ್ ಐನ ರಾ ಫಾರ್ಮ್ ಅಲ್ಲೂ ನೋಡಿ, ಮತ್ತೆ ಟಂಬಲ್ ಸ್ಟೋನ್ ಮಾಡಿ ಪಾಲಿಶ್ ಮಾಡಿದಾಗ ಕೂಡ ನೋಡಿ, ಇದನ್ನ ಟೈಗರ್ ಐ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ಸಿಂಹದ, ಹುಲಿಯ ಕಣ್ಣಿನ ತರ ಕಾಣತ್ತೆ ಅಂತ. ಇದು ಧೈರ್ಯವನ್ನ ಕೊಡುತ್ತೆ, ನಮ್ಮ ಬಾಡಿನಲ್ಲಿರುವಂತ ನೆಗೆಟಿವ್ ಎನರ್ಜಿನ ದೂರ ಓಡಿಸುತ್ತೆ, ಕರೇಜ್ ಕೊಡುತ್ತೆ, ಹಣವನ್ನ ಅಟ್ರಾಕ್ಟ್ ಮಾಡುತ್ತೆ, ನಿಮ್ಗೆ ಒಂದು ಸ್ಟಡಿನೆಸ್ ಅನ್ನ ತಂದ್ಕೊಡುತ್ತೆ, ತುಂಬಾ ಕೆಲಸಗಳನ್ನ ಮಾಡುತ್ತೆ. ನಾನು ಆಗ್ಲೇ ಹೇಳಿದೆ ಇದು ಮೂನ್ ಸ್ಟೋನ್ ತೋರಿಸಿದೆ. ಅದನ್ನ ಚಂದ್ರಕಾಂತ ಶಿಲೆ ಅಂತ ಹೇಳ್ತಾರೆ. ಹಿಂದಿನ ಕಾಲಗಳಲ್ಲಿ ಚಂದ್ರಕಾಂತ ಶಿಲೆಗಾಗಿ ಹಲವಾರು ಯುದ್ಧಗಳು ನಡೆದಿರುವಂತ ಉದಾಹರಣೆಗಳಿದೆ. ಇದು ಚಂದ್ರನ ಬೆಳಕಲ್ಲಿಟ್ರೆ ಬೆವರಿದಂಗ್ ಕಾಣುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದನ್ನ ಚಂದ್ರನ ಮಗಳು ಅಂತ ಹೇಳ್ತಾರೆ. ಇದು ಮೂನ್ ಸ್ಟೋನ್ ಆದ್ರೆ ಸನ್ ಸ್ಟೋನ್ ಅಂತ ಕೂಡ ಇದೆ.
ಅದು ಸೂರ್ಯನನ್ನ ಪ್ರತಿನಿಧಿಸುತ್ತೆ. ಸೂರ್ಯನ ಶಕ್ತಿಗಳು ನಿಮ್ಮ ಒಂದು ಜೀವನದಲ್ಲಿ ಕೆಲಸಗಳು, ಗೌರ್ಮೆಂಟ್ ಕೆಲಸಗಳೆಲ್ಲ ಆಗ್ಬೇಕು ಅಂದಾಗ ಅದು ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದನ್ನ ಗ್ರಿಡ್ ಅಲ್ಲಿ ಇಟ್ಟು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳುವಾಗ ಅದು ಅಂತ ಹೇಳಿದ್ರೆ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತ ಸ್ಟೋನ್ ಅದು. ಗ್ರೀನ್ ಅವೆಂಚುರಿಯನ್ ಇದು ನಮ್ಮ ದೇಶದಲ್ಲಿ ಕೂಡ ಸಿಗತ್ತೆ. ಕೊರಿಯಾ, ಉತ್ತರ ಕೊರಿಯಾ, ಜಪಾನ್, ಚೈನಾ ಇಲ್ಲೆಲ್ಲ ಇದ್ರ ಸರಗಳನ್ನ ತುಂಬಾ ಬೆಲೆ ಬಾಳುವ ರೂಪದ ಇದರಲ್ಲಿ ಹೈಯೆಸ್ಟ್ ಕ್ವಾಲಿಟಿದು ಚೈನ್ಗಳೆಲ್ಲ ಸಿಗತ್ತೆ. ಕೋಟಿ ಕೋಟಿಗಟ್ಲೆ ಹಣಕ್ಕೆ ಇದು ಇದಾಗತ್ತೆ, ಏನ್ ಹೇಳ್ತಾರೆ, ಹರಾಜಾಗತ್ತೆ. ಅಂದ್ರೆ ಆ ಚೈನ್ಗಳು ಅದ್ರದ್ದು ಕ್ಯಾರೆಟ್, ಅದ್ರದ್ದು ಒಂದು ಇದು ಅದನ್ನ ಮಾಡುವಂತ ವಿಧಾನ, ಗ್ರಿಡ್ಗಳು ನಾಟ್ ಓನ್ಲಿ ನೀವೊಂದು ಪುಸ್ತಕದಲ್ಲೋ ಅಥವಾ ಮನೆ ಮೇಲೋ ಇಟ್ಟು ಮಾಡುವಂತದ್ದಲ್ಲ, ಈವನ್ ಚೈನಲ್ಲಿ ಕೂಡ ಗ್ರಿಡ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಸೊ ಅವೆಂಚುರಿಯನ್ ಇಸ್ ದಟ್ ಮಚ್ ವೆರಿ ಇಂಪಾರ್ಟೆಂಟ್. ಇದು ಹೆಮಟೈಟು. ಹೆಮಟೈಟು ಕಬ್ಬಿಣದ ಆದ್ರೂ ಕೂಡ ಇದನ್ನ ಕ್ರಿಸ್ಟಲ್ ಅಂತ ಗಮನಿಸ್ತೀವಿ. ಬ್ಲಾಕ್ ಮ್ಯಾಜಿಕ್, ಬ್ಲಾಕ್ ಇದೆಲ್ಲ ಆದಾಗ ಅದನ್ನ ಹೀಲ್ ಮಾಡಿ ಹೊರಗೆ ತೆಗೆಯೋದಕ್ಕೆ ಇದನ್ನ ಉಪಯೋಗಿಸಲಾಗತ್ತೆ. ಅಕ್ವಾಮರೀನ್. ಅಕ್ವಾಮರೀನ್ ಅನ್ನ ನೋಡಿದ್ರೆ ಇದು ಸಮುದ್ರದಲ್ಲಿ ಸಿಗುವಂತ ಕಲ್ಲು. ನೋಡೋದಕ್ಕೂ ಕೂಡ ಸಮುದ್ರದ ಕಲರೇ ಇದೆ ಇದು. ಯಾರ್ಯಾರ್ದು ಮಣಿಪುರ ಸ್ವಾಧಿಷ್ಠಾನ ಚಕ್ರದಲ್ಲಿ ತೊಂದರೆ ಇದೆ ಅಥವಾ ಯಾರ್ಯಾರ್ದು ಲೈಫ್ ಅಲ್ಲಿ ಅವಕಾಶಗಳಿಗೆ ಕೊರತೆ ಇದೆ, ಅದನ್ನ ಮತ್ತೆ ವಾಪಸ್ ಪಡ್ಕೋಬೇಕು ಅಂತ ಹೇಳಿದಾಗ ಇದೆಲ್ಲ ನ್ಯಾಚುರಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಈ ತರ ಒಂಥರ ಹರಳಾಗಿರುತ್ತೆ. ಸೊ ಆಂಬರ್ ನಾ ಹೇಳಿದ್ನಲ್ಲ, ಇದು ಮರದ್ದು ಪೊಟರೆ ನೋಡಿ, ಇಲ್ಲಿ ಮರದ್ದು ಇದ್ರ ಮೇಲ್ಗಡೆ ಅದು ಆಗುವಂತದ್ದು, ಆ ಗಮ್ಮು ಬಿದ್ದು 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 ಗಟ್ಟಿಯಾಗಿ ಕಲ್ಲಾಗಿ ಅಂಬರ್ ಬರುವಂತದ್ದು. ಸೊ ಈಗ ನಾನು ನಿಮ್ಗೆ ಇಷ್ಟು ಒಂದು 10-15 ಕ್ರಿಸ್ಟಲ್ಗಳ ಬಗ್ಗೆ ಹೇಳಿದೆ, ಆಯ್ತಾ? ಕೆಲವು ಒರಿಜಿನಲ್ ಕ್ರಿಸ್ಟಲ್ಗಳನ್ನ ತೋರಿಸ್ದೆ, ಕೆಲವೊಂದು ಚಿತ್ರಗಳಲ್ಲಿ ತೋರಿಸಿ ಹೇಳಿದೆ. ಕ್ರಿಸ್ಟಲ್ಗಳನ್ನ ಉಪಯೋಗಿಸುವಾಗ ಅದನ್ನ ಕ್ಲೆನ್ಸ್ ಮಾಡ್ಬೇಕಾಗತ್ತೆ, ಅದನ್ನ ಹೀಲ್ ಮಾಡ್ಬೇಕಾಗತ್ತೆ, ಅದಕ್ಕೆ ಎನರ್ಜಿ ಕೊಡ್ಬೇಕಾಗತ್ತೆ, ಮತ್ತೆ ಅದಕ್ಕೆ ಶಕ್ತಿಪಾತವನ್ನ ಮಾಡ್ಬೇಕಾಗತ್ತೆ. ನಿಮ್ದೊಂದು ಏನ್ ಹೇಳ್ತಾರೆ, ಆಲ್ಟರ್ ರೆಡಿ ಮಾಡ್ಕೊಂಡ್ರಿ ಅಂತಂದ್ರೆ ಆ ಆಲ್ಟರ್ ಅಲ್ಲಿ ನೀವು ಉಪಯೋಗಿಸುವಂತ ಕ್ರಿಸ್ಟಲ್ಗಳನ್ನ ಇಟ್ಕೊಳ್ಬಹುದು. ಹಿಂದೆ ರಾಜರು ರಾಜ್ಯಭಾರ ಮಾಡುವಾಗ ಅವರ ರಾಜ್ಯ ಸುಭಿಕ್ಷವಾಗಿರ್ಲಿ ಅಂತೇಳಿ ನೀವು ನೋಡಿರ್ಬಹುದು, ಕೆಲವೊಂದು ಅರಮನೆಗಳಲ್ಲಿ, ಇವತ್ತಿಗೂ ಮೈಸೂರಿನ ಅರಮನೆಗಳಲ್ಲಿ ಕೆಳಗಡೆ ನೆಲದ ಮೇಲೆ ಒಂದು ಚಿತ್ರ ಬಿಡಿಸಿದ ತರ ಕಾಣಿಸುತ್ತೆ ಕೆಲವೊಂದು ಇದರಲ್ಲಿ ರೂಮ್ಗಳಲ್ಲಿ. ಅವೆಲ್ಲ ಅವರು ನಾವ್ ಅನ್ಕೊಳ್ತೀವಿ ಏನೋ ಚಿತ್ರ ಡಿಸೈನ್ ಮಾಡಿದ್ದಾರೆ ಅಂತ, ಆದ್ರೆ ಅವರು ಒರಿಜಿನಲ್ ಕ್ರಿಸ್ಟಲ್ ಕಲ್ಲುಗಳನ್ನ ಉಪಯೋಗಿಸಿ ಅಲ್ಲಿ ಚಿತ್ರಗಳನ್ನ ಡ್ರಾ ಮಾಡಿರುವಂತದ್ದು. ಅಂದ್ರೆ ಅದು ಏನ್ ಮಾಡತ್ತೆ ಅಂದ್ರೆ ಅದ್ರ ಮೇಲೆ, ಆ ಮಂಡಲಗಳ ಮೇಲೆ ಮಲಗಿದಾಗ ರಾಜರಿಗೆ ಆ ಶಕ್ತಿ ಪ್ರತಿದಿನ ಅವರಿಗೆ ಉತ್ಪಾದನೆ ಕೊಟ್ಟು ಅವರ ಒಂದು ರಾಜ್ಯಭಾರವನ್ನ ತುಂಬಾ ಚಂದ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಒಂದು ಶಕ್ತಿ ಅವರಿಗೆ ಅವರ ಹಣಕಾಸಿನ ಬೊಕ್ಕಸವನ್ನ ಯಾವಾಗ್ಲೂ ಫಿಲ್ ಮಾಡಿ ಇಡೋದಕ್ಕೆ ಹೆಲ್ಪ್ ಮಾಡತ್ತೆ. ಈಗ ನಾವು ಹಿಂದೆ ಎಲ್ಲ ದೇವತಾ ಇದಕ್ಕೆ ವಿಗ್ರಹಗಳಿಗೆ ನಾವು ಇದು ದೇವತೆಗಳಿಗೆ ಸೊಂಟಪಟ್ಟಿ ಕಟ್ತಾರೆ. ಹಿಂದೆ ಎಲ್ಲ ಅಜ್ಜಿಗಳೆಲ್ಲ ಬೆಳ್ಳಿ ಸೊಂಟಪಟ್ಟಿಯನ್ನ ಕಟ್ಕೊಳ್ಳೋರು, ಬಂಗಾರದ ಸೊಂಟಪಟ್ಟಿ ಎಲ್ಲ ಕಟ್ಕೊಳ್ಳೋರು. ಯಾಕಿರ್ಬೋದು? ನಮ್ಗೆಲ್ಲರಿಗೂ ಭಾರತದಲ್ಲಿ ಇರುವಂತ, ಅದ್ರಲ್ಲೂ ದಕ್ಷಿಣ ಭಾರತದಲ್ಲಿರುವಂತ ಹೆಂಗಸರಿಗೆ ಮಿನಿಮಮ್ 1/4 kg ಬಂಗಾರನಾದ್ರೂ ಅವ್ರ ಲೈಫಲ್ಲಿ ಅವ್ರು ಉಪಯೋಗಿಸ್ತಾರೆ. ಯಾಕಿರ್ಬೋದು? ಯಾಕೆ ಅಂದ್ರೆ ಬಂಗಾರ ಕೂಡ ಒಂದು ತರದ ಕ್ರಿಸ್ಟಲ್. ಅದರ ನೀರು ಪ್ರತಿದಿನ ನಮ್ಮ ಮೇಲೆ ಬೀಳೋದ್ರಿಂದ ನಮ್ಮ ದೇಹದ ಎಷ್ಟೋ ತೊಂದರೆಗಳು ನಮಗೆ ಗೊತ್ತಿಲ್ಲದೇನೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಮ್ ಲೈಫ್ ಅಲ್ಲಿ ಅದು ಮಹಾಲಕ್ಷ್ಮಿಯ ಸಂಕೇತ. ಅದನ್ನ ನಾವು ಯಾವಾಗ್ಲೂ ಪಾಸಿಟಿವ್ ಎನರ್ಜೀಸ್ ಇಂದ ಎನರ್ಜೈಸ್ ಮಾಡ್ತಾ ಹೋದ್ರೆ ಅದು ನಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಕೂಡ. ಕೆಲವೊಂದು ಗ್ರಿಡ್ಗಳು ಮಾಡಿದಾಗ ಅದರಲ್ಲಿ ಬಂಗಾರವನ್ನು ಕೂಡ ಇಡಬೇಕಾಗುತ್ತೆ. ಈಗ ನೀವು ನೋಡಿರ್ಬೋದು, ಗ್ರಿಡ್ ಅಂತ ಅಂದ್ರೆ ಏನು? ಗ್ರಿಡ್ ಅಂತ ಅಂದ್ರೆ ಒಂದು ಮಂಡಲ, ಒಂದು ಚಿತ್ರ. ನೀವು ಗ್ರಿಡ್ ಇಂದ ನಿಮ್ಗೆ ಎಲ್ಲೆಲ್ಲ ಇದಕ್ಕೆ ಉಲ್ಲೇಖಗಳು ಸಿಗುತ್ತೆ, ಗ್ರಿಡ್ ಇಂದ ನಿಮ್ಗೆ ಒಳ್ಳೇದಾಗತ್ತೆ ಅಂತ. ಸುದರ್ಶನ ಹೋಮ, ನಾಗಮಂಡಲ, ಪ್ರತಿದಿನ ನಾವು ಮನೆ ಮುಂದೆ ಬಿಡಿಸ್ತೀವಲ್ಲ ರಂಗೋಲೆ, ಒಳ್ಳೆ ರಂಗೋಲೆ ಬಿಡಿಸು, ಅದಕ್ಕೆ ಅರ್ಥ ಇರೋದು ಬಿಡಿಸು, ಏನೇನೋ ಬಿಡಿಸ್ಬೇಡ ಅಂತ ಹೇಳ್ತಾರಲ್ಲ. ಕಾರಣ ಇದೆ. ಮಂಡಲವನ್ನ ನಾವು ಬಣ್ಣಗಳಲ್ಲಿ ಫಿಲ್ ಮಾಡ್ತೀವಿ. ಪರ್ಮನೆಂಟ್ ಮಂಡಲಗಳನ್ನ ಕೆಲವೊಂದು ದೇವಸ್ಥಾನಗಳಲ್ಲಿ ದೇವರಿಗೆ ವಜ್ರದ ಹಾರಗಳು, ವಜ್ರದ್ದು ಬಟ್ಟೆ, ವಜ್ರದ್ದು ಸೀರೆ, ಬಂಗಾರದ್ದು ಸೀರೆ, ಕಲರು, ಅದು ಇದು ಹಾಕ್ತಿರ್ತಾರೆ. ಕಾರಣ ಏನು? ಇದೇ ಕಾರಣ. ಅರ್ಥ ಆಯ್ತಲ್ಲ? ಸೊ ಆ ದೇವಸ್ಥಾನದ ನೆಲದ ಮೇಲ್ಗಡೆ ಚಿತ್ರಗಳಲ್ಲಿ ಇದು ಕಲ್ಲಿಂದು ಇದು ಕಟ್ ಮಾಡ್ಬಿಟ್ಟು ಡ್ರಾಯಿಂಗ್ ಮಾಡಿರ್ತಾರೆ. ಕಾರಣ ಅದು ಏನ್ ಹೇಳ್ತಾರೆ, ಅದು ಆ ದೇವರದು ಎನರ್ಜಿನ ಆಂಪ್ಲಿಫೈ ಮಾಡೋದಕ್ಕೆ. ಶ್ರೀಚಕ್ರವನ್ನ ಬಳಸ್ತಾರೆ.
ನೀವು ನೋಡಿರ್ಬೋದು ಸ್ಫಟಿಕದಲ್ಲಿ ಶ್ರೀಚಕ್ರವನ್ನ ಮಾಡ್ತಾರೆ ಅಂತ. ಅದು ಅಷ್ಟೇ, ಶ್ರೀಚಕ್ರದ ಎನರ್ಜಿಯನ್ನ ಆಂಪ್ಲಿಫೈ ಮಾಡೋದಕ್ಕೆ ಅದನ್ನ ಬಳಸುವಂತದ್ದು. ಅರ್ಥ ಆಯ್ತಲ್ಲ? ಹೀಗೆ ಮತ್ತೆ ಕೆಲವರು ಈ ತರ ಇದಿಡ್ತಾರೆ, ಏನ್ ಹೇಳ್ತಾರೆ, ಕ್ರಿಸ್ಟಲ್ ಟ್ರೀಯನ್ನ ಮಾಡ್ಕೊಳ್ತಾರೆ. ಚಿಕ್ಕ ಚಿಕ್ಕ ಚಿಪ್ಸು, ಇದರಲ್ಲಿ ಬೇರೆ 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 ಕಲರು, ಬೇರೆ ಬೇರೆ ತರ ಇದಿರುತ್ತೆ. ಆದ್ರೆ ಇದನ್ನ ಯಾವಾಗ್ಲೂ ಎನರ್ಜೈಸ್ ಮಾಡ್ಬೇಕು. ಇದಕ್ಕೆ ಆಹಾರ ಅಂದ್ರೆ ಏನು? ಚಂದ್ರನ ಬೆಳಕಲ್ಲಿ ಇಡುವಂತದ್ದು. ಹಾಗೆ ಇದನ್ನ ನೀವು ಏನ್ ಹೇಳ್ತಾರೆ, ಆ ಚಂದ್ರನ ಬೆಳಕಲ್ಲಿ ಇಡುವಂತದ್ದು ಅಥವಾ ಹರಿಯುವ ನೀರಲ್ಲಿ ಇದನ್ನ ತೊಳೆಯುವಂತದ್ದು. ನೀವು ಯಾವುದೇ ನವರತ್ನದ ಉಂಗುರ ಹಾಕೊಂಡಿದ್ರು ಕೂಡ ಹೇಳ್ತಾರೆ ಪುರೋಹಿತರು, ಹಾಲಲ್ಲಿ ನೆನ್ಸಿಡಿ, ದೇವರಿಗೆ ಬೆಳಿಗ್ಗೆ ಎದ್ದು ಅದಕ್ಕೆ ಧೂಪ ದೀಪಗಳನ್ನ ಕೊಡಿ. ಅವಾಗವಾಗ ವಾರಕ್ಕೋ, ತಿಂಗಳಿಗೋ, ಹುಣ್ಣಿಮೆಗೋ, ಅಮಾವಾಸ್ಯೆಗೋ, ನವರಾತ್ರಿಗೋ, ಸಂಕ್ರಮಣಕ್ಕೋ ಇದಕ್ಕೆ ಒಂದು ಇದು ಕೊಡಿ ಅಂತ ಹೇಳ್ತಿರ್ತಾರೆ. ಕಾರಣ ಏನು? ಅದ್ರಲ್ಲಿ ಎಲ್ಲ ಎನರ್ಜಿಗಳನ್ನ ಅದು ಸಕ್ ಮಾಡ್ಕೊಂಡಿರುತ್ತೆ. ಪಾಸಿಟಿವ್ ನೆಗೆಟಿವ್ ಎರಡನ್ನೂ ನೋಡಿರುತ್ತೆ. ಆದಷ್ಟು ನಾವು ಉಪಯೋಗಿಸುವಂತ ಕ್ರಿಸ್ಟಲ್ಗಳನ್ನ ನಾವು ಬೇರೆಯವರಿಗೆ ತೋರಿಸದೇ ಇರೋ ಹಾಗೆ ಇಟ್ಕೊಳ್ಳೋದು ಒಳ್ಳೇದು. ಅರ್ಥ ಆಯ್ತಲ್ಲ? ಬೇರೆಯವರಿಗೆ ನಾವು ತೋರಿಸಿದಾಗ ಏನಾಗತ್ತೆ, ಅವ್ರದ್ದು ಎನರ್ಜಿ ಕೂಡ ಅದು ಅಲ್ಲಿ ಸಕ್ ಮಾಡತ್ತೆ. ಸೊ ಹಾಗಾಗಿ ಅದನ್ನ ಆವಾಗವಾಗ ಎನರ್ಜೈಸ್ ಮಾಡಿದಾಗ ಏನಾಗತ್ತೆ ಅಂದ್ರೆ ನಮ್ಮ ಇಷ್ಟ ಕಾಮಾರ್ಥಗಳು ನೆರವೇರ್ಲಿಕ್ಕೆ ಶುರು ಆಗತ್ತೆ. ಇದು ಕ್ರಿಸ್ಟಲ್ ಥೆರಪಿಯ ವೆಬಿನಾರು. ನಾನು ವಾರದಲ್ಲಿ 2 ಕ್ಲಾಸ್ ಮಾಡ್ತೀನಿ, ಸೋಮವಾರ ಮತ್ತು ಬುಧವಾರ ರಾತ್ರಿ 8 ಗಂಟೆಯಿಂದ 8:30 ತನಕ. ಫಸ್ಟ್ ಲೆವೆಲ್ ಕೇವಲ 2,000 ರೂಪಾಯಿ ಇರುತ್ತೆ. ನಿಮ್ಗೆ ಇದು ಹೊರಗಡೆ ನೀವು ಮಾಡ್ಬೇಕು ಅಂತ ಹೇಳಿದ್ರೆ 5,000 ರೂಪಾಯಿ ಮೇಲಾಗತ್ತೆ. ಬಟ್ ನಾನು ನನ್ನ ಕ್ಲಾಸ್ಗಳನ್ನ ಹಣಕ್ಕಾಗಿ ಮಾಡಲ್ಲ. ಎನರ್ಜಿ ಏನ್ ಹೇಳ್ತಾರೆ, ಕೆಲ ಒಂದು ನಾಲೆಜಬಲ್ ಪರ್ಸನ್ಸ್ಗೆ ನಾಲೆಜ್ ಇರ್ಲಿ, ಮತ್ತೆ ಎಲ್ರಿಗೂ ಎಟ್ಕೋ ಬೆಲೆಯಲ್ಲಿ ಇರ್ಲಿ ಅನ್ನೋ ಕಾರಣಕ್ಕೆ. ಸೊ ಇಂಟ್ರೆಸ್ಟ್ ಇರುವವರು ನನ್ನ 9555, ಒಂದ್ ನಿಮಿಷ, ಇದು ಫಸ್ಟ್ ಲೆವೆಲ್ ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸು. ಈ ನಂಬರಿಗೆ ಪೇಟಿಎಂ ಅನ್ನ ಮಾಡಿ 2000 ರುಪೀಸು, 1999 ರುಪೀಸು. ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸ್ ಅನ್ನ ನಾನು ತಗೊಳ್ತೀನಿ. ವಾರದಲ್ಲಿ 2 ದಿನ ಇರುತ್ತೆ. ಸೊ ನಂಬರ್ ನೋಟ್ ಮಾಡ್ಕೊಂಡಿದ್ದೀರಾ ಅಥವಾ ಇನ್ನೊಂದ್ ಸ್ವಲ್ಪ ಹೊತ್ತು ಡಿಸ್ಪ್ಲೇ ಮಾಡ್ತೀನಿ.
ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ ಫಾರ್ ದ ಪೇಮೆಂಟಿಗೆ ಅಂಡ್ ಪೇಮೆಂಟ್ ಫಸ್ಟ್ ಲೆವೆಲ್ ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸ್. ಇದಾದ ನಂತರ ನಾನು ಕಂಟಿನ್ಯೂಸ್ ಆಗಿ ಹಾಗೆ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಅನ್ನು ಕೂಡ ಮಾಡ್ತೀನಿ. ಅದರಲ್ಲಿ ನಿಮ್ಗೆ ಕ್ರಿಸ್ಟಲ್ಗಳ ನಿಮ್ಗೆ ಫಸ್ಟ್ ಲೆವೆಲ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ಲಾಗತ್ತೆ ಅಂತ ಹೇಳಿದ್ರೆ ಕ್ರಿಸ್ಟಲ್ಸ್ ಗಳನ್ನ ಹೇಳ್ಕೊಡ್ತೀನಿ, ಮತ್ತೆ ಒಂದು ಚಿಕ್ಕ ಗ್ರಿಡ್ ಅನ್ನ ನೀವು ಮಾಡ್ಕೊಳ್ಳೋದಕ್ಕೆ ಹೇಳ್ಕೊಡ್ತೀನಿ. ಫಸ್ಟ್ ಲೆವೆಲ್ ಅಲ್ಲಿ ನೀವು ಕ್ರಿಸ್ಟಲ್ ಗಳ ಬಗ್ಗೆ ತಿಳ್ಕೊಂಡಾಗ ಕಂಟಿನ್ಯೂಸ್ ಆಗಿ 3 ಕ್ಲಾಸ್ ಮಾಡ್ಕೊಳ್ಬೇಕು ಅಂದ್ರೆ ನೀವು 3 ಕ್ಲಾಸ್ಗಳನ್ನ ತಗೊಳ್ಳೇಬೇಕಾಗತ್ತೆ. ಯಾಕೆ ಅಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ನಾನು ಕ್ರಿಸ್ಟಲ್ ಗಳ ಬಗ್ಗೆ ವಿವರಣೆ ಕೊಟ್ಟಿರ್ತೀನಿ, ಸೆಕೆಂಡ್ ಲೆವೆಲ್ ಅಲ್ಲಿ ಗ್ರಿಡ್ ಗಳನ್ನ ಮಾಡೋದು ಹೇಳ್ಕೊಟ್ಟಿರ್ತೀನಿ, ಮತ್ತೆ ಅದಕ್ಕೆ ಎನರ್ಜಿ ಕೊಡೋದನ್ನ ಹೇಳ್ಕೊಟ್ಟಿರ್ತೀನಿ. ಥರ್ಡ್ ಲೆವೆಲ್ ಅಲ್ಲಿ ಮಾಸ್ಟರ್ ಲೆವೆಲ್ ಅಲ್ಲಿ ನಿಮ್ಗೆ ಹೀಲಿಂಗು ಎಲ್ಲದಕ್ಕೂ ಪರ್ಪಸ್ ಅನ್ನ ಇದು ವ್ಯವಸ್ಥೆ ಮಾಡ್ಕೊಡ್ತೀನಿ. ಸೊ ಫಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ನಾನೊಂದು ಹತ್ತತ್ರ ಒಂದು 20 ರಿಂದ 25 ಕ್ರಿಸ್ಟಲ್ ಗಳ ಬಗ್ಗೆ ವಿವರಣೆ ಕೊಡ್ತೀನಿ. ಅದರ ಉಪಯೋಗಗಳೇನು, ಅದು ಯಾವ ತರ ವರ್ಕ್ ಆಗುತ್ತೆ ಎಲ್ಲ ಹೇಳ್ಕೊಡ್ತೀನಿ. ಮತ್ತೆ ಚಿಕ್ಕದಾಗಿರುವಂತ ಒಂದು 2 ಗ್ರಿಡ್ ಗಳನ್ನ ಹೇಳ್ಕೊಡ್ತೀನಿ. ಎರಡನೇ ಲೆವೆಲ್ ಅಲ್ಲಿ ಮತ್ತೆ ಪುನಃ ಕ್ರಿಸ್ಟಲ್ ಗಳ ಬಗ್ಗೆ ಸವಿವರವಾಗಿ ವಿವರಣೆಯನ್ನ ಕೊಡ್ಲಾಗತ್ತೆ. ಹಾಗೇನೆ ಅದರ ಗ್ರಿಡ್ ಗಳು ಸ್ವಲ್ಪ ದೊಡ್ಡದಾಗಿರುವಂತ ಗ್ರಿಡ್ ಗಳು ಒಂದು 3 ರಿಂದ 4 ಗ್ರಿಡ್ ಗಳನ್ನ ಮಾಡೋದು, ಮತ್ತೆ ಆ ಚಿತ್ರಗಳಿಗಿರುವಂತ ಅರ್ಥವನ್ನ ಹೇಳ್ಕೊಡ್ತೀನಿ ನಾನು. ಈಗ ನೀವೊಂದು ಎಳೆಯನ್ನ ಬರೀತೀರಾ, ಆ ಎಳೆ ಬರೆದಾಗ ಅದ್ರ ಅರ್ಥ ಏನು, ಪ್ಲಸ್ ಮಾರ್ಕ್ ಬರುತ್ತೆ ಅದ್ರ ಅರ್ಥ ಏನು, ಸ್ವಸ್ತಿಕ್ ಬರೀತೀರಾ ಅದಕ್ಕೆ ಏನರ್ಥ, ಓಂಕಾರವನ್ನ ಬರೀತೀರಾ ಅದಕ್ಕೆ ಏನರ್ಥ, ಓಂಕಾರವನ್ನ ಬರೆದು ಅದ್ರ ಮೇಲೆ ಕ್ರಿಸ್ಟಲ್ ಇಟ್ಟಾಗ ಕ್ರಿಸ್ಟಲ್ ಯಾವ ರೀತಿ ನಿಮ್ಮ ಒಂದು ಇದನ್ನ ಆಂಪ್ಲಿಫೈ ಮಾಡ್ಕೊಡುತ್ತೆ, ಅದು ನಿಮ್ಗೆ ಸೆಕೆಂಡ್ ಲೆವೆಲ್ ಅಲ್ಲಿ ಹೇಳ್ಕೊಡ್ತೀನಿ. ಥರ್ಡ್ ಲೆವೆಲ್ ಅಲ್ಲಿ ಮಾಸ್ಟರ್ ಲೆವೆಲ್ ಅಲ್ಲಿ ಇದನ್ನೆಲ್ಲ ಯಾವ ತರ ವರ್ಕ್ ಮಾಡುತ್ತೆ, ಇದು ಥರ್ಡ್ ಲೆವೆಲ್ ಅಲ್ಲಿ ಬರುತ್ತೆ. ಸೊ ಈ ಕ್ಲಾಸ್ ಅನ್ನ ನಾವು ಕಲ್ತಿದ್ದೆಲ್ಲ 10-12 ಸಾವಿರ ರೂಪಾಯಿ ಕೊಟ್ಟು ಕಲ್ತಿದ್ವಿ. ಸೊ ಬಟ್ ನಾನ್ ಮಾಡುವಾಗ 2,000 ರೂಪಾಯಿಗೆ ಸ್ಟಾರ್ಟಿಂಗ್ ಮಾಡ್ತಾ ಇರೋದು. ಮುಂದೆ ಹೋಗ್ತಾ ಹೋಗ್ತಾ ಕೋರ್ಸ್ ಇಂದು ಬೆಲೆ ಜಾಸ್ತಿ ಆಗ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಇದನ್ನ ನಾನು ತುಂಬಾ ಡೀಪ್ ಆಗಿ ತಗೊಂಡು ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ನೆಕ್ಸ್ಟ್ ನಾನು ಕರ್ಣರೇಖಿ ಉಸುಯಿ ರೇಖಿನ ಕೂಡ ಕ್ಲಾಸ್ ಮಾಡ್ತೀನಿ. ವಾರದಲ್ಲಿ 2 ದಿನ ಅಂತ ಹೇಳ್ತಿರೋದು ಅದೇ ಕಾರಣಕ್ಕೆ. 2 ದಿನ ಕ್ರಿಸ್ಟಲ್ ಕ್ಲಾಸ್ ಆಯ್ತು ಅಂದ್ರೆ 2 ದಿನ ಉಸುಯಿ ರೇಖಿ ಕ್ಲಾಸು, 2 ದಿನ ಕರ್ಣರೇಖಿ ಕ್ಲಾಸ್ಗಳನ್ನು ಕೂಡ ನಾನು ಇದ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಮತ್ತೆ ಏನ್ ಹೇಳ್ತಾರೆ, ವಾರದಲ್ಲಿ 1 ದಿನ ನಾನು ಪೆಂಡ್ಯುಲಮ್ ಡೌಸಿಂಗ್ ಕ್ಲಾಸ್ಗಳನ್ನು ಕೂಡ ಮಾಡ್ತೀನಿ. ಪೆಂಡ್ಯುಲಮ್ ಡೌಸಿಂಗು ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ, ಮತ್ತೆ ಅದನ್ನ ನಾವು ಯಾವ ತರ ಅಡಾಪ್ಟ್ ಮಾಡ್ಕೊಳ್ಬೇಕು ಅದು ಕೂಡ ಇದರಲ್ಲಿ ಹೇಳ್ಕೊಡ್ತೀನಿ. ಸೊ ನೀವು ಡೌಸಿಂಗ್ ಕೆಲವೊಂದು ಕ್ರಿಸ್ಟಲ್ ಗಳನ್ನ ಉಪಯೋಗಿಸಿ ಡೌಸಿಂಗ್ ಕೂಡ ಮಾಡ್ಬೋದು. ಕೆಲವೊಂದು ಪರ್ಟಿಕ್ಯುಲರ್ ವಿಚಾರಗಳಿಗೆ ಪರ್ಟಿಕ್ಯುಲರ್ ಕ್ರಿಸ್ಟಲ್ ಅನ್ನ ತಗೊಂಡು ಪರ್ಟಿಕ್ಯುಲರ್ ಆಗಿ ಡೌಸಿಂಗ್ ಮಾಡ್ಬೋದು. ಯಾಕೆ ಅಂದ್ರೆ ಅಯಸ್ಕಾಂತ ಕಬ್ಬಿಣವನ್ನೇ ಆಕರ್ಷಣೆ ಮಾಡುತ್ತೆ. ಅಂದ್ರೆ ಆ ಪರ್ಟಿಕ್ಯುಲರ್ ಒಂದು ಕ್ರಿಸ್ಟಲ್ ಒಂದು ಪರ್ಟಿಕ್ಯುಲರ್ ವಸ್ತುವನ್ನೇ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ. ಬೇರೆ ತೋರ್ಸಲ್ಲ ಅಂತಲ್ಲ, ಆದ್ರೆ ತುಂಬಾ ಚಂದ ಮಾಡಿ ಅಟ್ರಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಅಲ್ಲಿ ಇದಾಗತ್ತೆ. ಮತ್ತೆ ನಾನೊಂದು 4 ಗ್ರಿಡ್ ಗಳನ್ನ ತೋರಿಸ್ತೀನಿ ನಿಮ್ಗೆ. ಈಗ ಬಂದವರು ಪಾಪ ಹಾಗೆ ಹೋಗ್ಬಾರ್ದು, ನನ್ನಿಂದ ಏನೋ ಒಂದು ಕಲ್ತ್ಕೊಂಡೇ ಹೋಗ್ಬೇಕು. ಈಗ ನೋಡಿ, ನಾ ಹೇಳ್ದೆ ಗ್ರಿಡ್ ಅನ್ನ ಯಾವ ತರ ಮಾಡ್ತೀವಿ ಅಂತ. ನೋಡಿ, ಇಲ್ಲಿ ಟಂಬಲ್ ಸ್ಟೋನ್ ಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಇದು ಫ್ಲವರ್ ಆಫ್ ಲೈಫ್, ಇದು ಎಲ್ಲಾ ಕಡೆನೂ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಗ್ರಿಡ್. ಮಧ್ಯದಲ್ಲಿ ಓಂಕಾರವನ್ನ ಇಟ್ಟು ಕ್ರಿಸ್ಟಲ್ ಕ್ಲಿಯರ್ ಕೋಡ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಕಾರ್ನೇಲಿಯನ್ನು, ರೆಡ್ ಜಾಸ್ಪರ್, ಕ್ಲಿಯರ್ ಕಾರ್ಡ್ಸ್, ಸಿಟ್ರಿನು, ಆಮೇಲೆ ಪೈರೈಟು, ಲ್ಯಾಪಿಸ್ ಲೆಜುಲಿ, ಅವೆಂಚುರಿನು, ಸಿಟ್ರಿನು, ಮತ್ತೆ ಅಗೇನ್ ಸೊ ಸುಮಾರು ಇದನ್ನ ಉಪಯೋಗಿಸ್ಕೊಂಡು ತುಂಬಾ ಚಂದ ಮಾಡಿ ಇದನ್ನ ಬಳಸಿದ್ದಾರೆ. ಹಾಗೆ ಇಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ ಮೆಟಾಟ್ರಾನ್, ಇದು ತುಂಬಾ ಇಂಪಾರ್ಟೆಂಟ್. ಮೆಟಾಟ್ರಾನ್ ಕ್ಯೂಬ್ ಅಂತ ಹೇಳೋದು, ಇದು ಎಕ್ಸ್ಪ್ಲೈನ್ ಮಾಡಿ ಇದನ್ನ ಮಾಡಿಸ್ತೀನಿ ನಾನು. ಸೆಕೆಂಡ್ ಮಾಸ್ಟರ್ ಲೆವೆಲ್ ಅಲ್ಲಿ ಇದು ಬರುತ್ತೆ ಮೆಟಾಟ್ರಾನ್ ಕ್ಯೂಬ್. ತುಂಬಾ ಪವರ್ಫುಲ್ ಗ್ರಿಡ್ ಇದು. ನೀವು ಗ್ರಿಡ್ ಮಾಡುವಾಗ ನಿಮ್ಗೆ ಯಾವ ಸೈಜ್ ಅಲ್ಲಿ ನೀವು ಕ್ರಿಸ್ಟಲ್ ಬಳಸ್ಬೇಕು, ಯಾವ ತರ ಬಳಸ್ಬೇಕು, ಇದನ್ನ ಯಾವ ತರ ಎನರ್ಜೈಸ್ ಮಾಡ್ಬೇಕು ಹೇಳ್ಕೊಡ್ತೀವಿ. ಸೊ ನೋಡಿ, 7 ಚಕ್ರಗಳಿಗೆ 7 ತರದ್ದು ಇಲ್ಲಿ ಇವರು ಸ್ಮೋಕಿ ಕಾರ್ಡ್ಸ್ ಅನ್ನ
ಇದಕ್ಕೆ ಸ್ವಾದಿಷ್ಟಾನ ಚಕ್ರಕ್ಕೆ ಬಳಸಿದ್ದಾರೆ. ಸಿಟ್ರಿನು, ಅವೆಂಚುರಿಯನ್ನು, ಲ್ಯಾಪಿಸ್ ಲೆಜುಲಿ. ಇದು ಪುನಃ ನಿನ್ ಕೈಯಲ್ಲಿದೆ. ಇಟ್ಸ್ ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೊ ಅಗೇನ್ ಇಲ್ಲಿ ನೋಡಿ, ಫ್ಲವರ್ ಆಫ್ ಲೈಫ್ ಮಧ್ಯದಲ್ಲಿ ಇದು ಏನಕ್ಕೆ ಈ ಗ್ರಿಡ್ ಅನ್ನ ನೋಡಿದಾಗ ಏನ್ ಅರ್ಥ ಆಗುತ್ತೆ ಅಂದ್ರೆ, ಒಂದು ಪ್ರೀತಿ ಬೇಕು, ಎರಡನೇದು ಅವರಿಗೆ ಇಂಟ್ಯೂಷನ್ಸ್, ಏಂಜಲ್ಗಳ ಶಕ್ತಿ ಬೇಕು, ಕ್ಲಿಯರ್ ಕಾರ್ಡ್ಸ್ ಅನ್ನ ಇಟ್ಟಿದ್ದಾರೆ, ಟೈಗರ್ ಐನ ಇಟ್ಟಿದ್ದಾರೆ ಧೈರ್ಯಕ್ಕೆ, ಹಣಕಾಸಿನ ಅಟ್ರಾಕ್ಷನ್ಗೆ ಗ್ರೀನ್ ಅವೆಂಚುರಿಯನ್ ತಗೊಂಡಿದ್ದಾರೆ. ಇದು ಹೀಗೆ ದರ್ ಇಸ್ ಎ ಚಿತ್ರಗಳು ಮತ್ತೆ ಅಲ್ಲಿ ಉಪಯೋಗಿಸುವಂತ ಕ್ರಿಸ್ಟಲ್ಗಳು ಅದಕ್ಕೆ ಕಾರಣಭೂತವಾಗಿರುವಂತದನ್ನ ಅದು ಇದ್ ಮಾಡತ್ತೆ. ಸೊ ನೆಕ್ಸ್ಟ್ ಇದನ್ನ ನೀವು ಎಲ್ಲ ಕಡೆನೂ ನೋಡ್ತಾ ಇದ್ದೀರಾ. ಇದು ನೋಡಿ, ನಾ ಹೇಳಿಲ್ವಾ ಮರದ ಇದನ್ನು ಕೂಡ ಉಪಯೋಗಿಸ್ತಾರೆ, ಫ್ಲವರ್ ಎನರ್ಜಿಯನ್ನ ಕೂಡ ಇಲ್ಲಿ ಉಪಯೋಗಿಸ್ತೀವಿ ನಾವು. ಅರ್ಥ ಆಯ್ತಲ್ಲ? ಇದು ಓಕೆ, ಗ್ರೌಂಡಿಂಗ್ ಲೆವೆಲ್. ಓಕೆ, ಸೊ ನಿಮ್ಗೆ ಗ್ರಿಡ್ ಅಂತ ಹೇಳಿದ್ರೆ ಹೇಗೆ ಅಂತಂದ್ರೆ, ಈಗ ನನ್ಗೊಂದು ಆಸೆ ಇರುತ್ತೆ ಅಂತ ಅನ್ಕೊಳ್ಳಿ, ನನ್ಗೊಂದ್ ಕಾರ್ ಬೇಕು ಅಥವಾ ಒಂದ್ ಮನೆ ಕಟ್ಟಬೇಕು ಅಂತಿದೀನಿ. ಆದ್ರೆ ನನ್ಗೆ ಎಲ್ಲಾ ಕಡೆಯಿಂದನೂ ವಿಘ್ನಗಳು ಬರ್ತಾ ಇದೆ. ಮನೆ ಕಟ್ಟೋದಕ್ಕೆ ನಂಗೆ ಹಣಗಳೆಲ್ಲೂ ಸಿಗ್ತಾ ಇಲ್ಲ. ನಂಗೆ ಹಣ ಸಿಗದೆ ಇದ್ದಾಗ ನಾನು ಏನ್ ಮಾಡ್ಬೇಕಾಗತ್ತೆ? ಮೆಂಟ್ಲಾಗ್ಬಿಡ್ತೀನಿ, ಹೌದಾ? ಹಣಕಾಸಿನ ಅಡಚಣೆಗಳು ಬಂದು ನಿಂತ್ಕೊಂಡಿರತ್ತೆ. ಅದನ್ನ ಹೇಗೆ ನಾನು ರಿಮೂವ್ ಮಾಡುವಂತದ್ದು? ಸುಂದರವಾಗಿ ಸ್ವಲ್ಪ ಕ್ರಿಸ್ಟಲ್ಗಳನ್ನ ತಂದೆ, ಗ್ರಿಡ್ ಅನ್ನ ರೆಡಿ ಮಾಡ್ಕೊಂಡೆ, ಹಣಕಾಸಿನ ಗ್ರಿಡ್ ಅನ್ನ ರೆಡಿ ಮಾಡಿದೆ. ಅದಕ್ಕೆ ಏನೆಲ್ಲ ಮಾಡ್ಬೇಕಾಗುತ್ತೆ? ಆ ಕ್ರಿಸ್ಟಲ್ಗಳು ಒಂದ್ಸಲ ಇಟ್ಮೇಲೆ ಅದಕ್ಕೆ ಅವಾಗ ಎನರ್ಜೈಸ್ ಕೊಡ್ಬೇಕು, ಅದಕ್ಕೆ ಪ್ರತಿದಿನ ನಮ್ಮ ಅಫರ್ಮೇಶನ್ ಕೊಡ್ಬೇಕು, ಎನರ್ಜಿ ಟ್ರಾನ್ಸ್ಫರ್ ಮಾಡ್ಬೇಕು, ಮತ್ತೆ ಅದನ್ನ ನಾವು ಅವಾಗ ಸ್ವಚ್ಛ ಮಾಡ್ತಾ ಹೋಗ್ಬೇಕಾಗುತ್ತೆ. ನಮ್ಮ ಇಂಟೆನ್ಷನ್ ಕಂಪ್ಲೀಟ್ ಆಗೋವರೆಗೂ ಆ ಗ್ರಿಡ್ ಅನ್ನ ಇಟ್ಟು ಅದಕ್ಕೆ ಪ್ರತಿದಿನ ಶಕ್ತಿ ಕೊಡ್ಬೇಕು. ಇದು ನಿಮ್ಗೆ ಎಲ್ಲೂ ಐತಿಹ್ಯ ಸಿಗುತ್ತೆ ಅಂದ್ರೆ, ದೇವಸ್ಥಾನದಲ್ಲಿ ಗರುಡಗಂಬ ನಡುವಾಗ, ಮನೆಯಲ್ಲಿ ನಾವು ಪಂಚಾಂಗ ಅಂದ್ರೆ ಪಾಯವನ್ನ ಹಾಕುವಾಗ ಶಂಕುಸ್ಥಾಪನೆ ಅಂತ ಮಾಡ್ತಾರೆ. ಅದಕ್ಕೆ ಶಂಖಗಳನ್ನ ಬಳಸ್ತಾರೆ, ಕ್ರಿಸ್ಟಲ್ಗಳನ್ನ ಬಳಸ್ತಾರೆ, ಬಂಗಾರ, ಬೆಳ್ಳಿ, ನಿಮ್ಮ ಶಕ್ತಿ ಅನುಸಾರವಾಗಿ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಬಳಸ್ತಾರೆ. ಆದ್ರೆ ಮನೆ ಕಟ್ಟಕ್ಕೆ ನಮ್ಗೆ ಹಣ ಸಿಗ್ತಾ ಇಲ್ಲ ಅಂದಾಗ, ಅಥವಾ ನಮ್ದು ಏನೋ ಕೆಲಸ ಆಗ್ಬೇಕು, ಗೌರ್ಮೆಂಟ್ ಕೆಲಸ ಆಗ್ಬೇಕು, ಅದಕ್ಕೊಂದು ಗ್ರಿಡ್ ಮಾಡ್ಕೊಳ್ಬೇಕು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ಬೇಕು, ಅದಕ್ಕೊಂದು ಗ್ರಿಡ್ ಮಾಡ್ಕೊಳ್ಬೇಕು, ಮದ್ವೆ ಮಾಡ್ಬೇಕು ಮಗಳಿಗೆ, ಮಗನಿಗೆ ಒಳ್ಳೆ ಕಡೆ ಹೆಣ್ ಬರ್ಬೇಕು, ಗ್ರಿಡ್ ಬೇಕಾಗತ್ತೆ. ಹಾಗೇನೆ ಏನ್ ಮೇಡಮ್ ನೀವು ಎಲ್ಲದಕ್ಕೂ ಗ್ರಿಡ್ ಹೇಳ್ತಿದ್ದೀರಾ ಅಂದ್ರೆ, ಹೌದು, ಇದು ಒಂದ್ ಪಾರ್ಟ್. ಹೇಗೆ ಅಂತ ಹೇಳಿದ್ರೆ, ನಾವು ಊಟ ಮಾಡ್ತೀವಲ್ಲ, ದಿನ ಅನ್ನ ಸಾರು ಪಾಯಸ ಪಲ್ಯ, ಪಾಯಸ ದಿನ ಮಾಡಲ್ಲ, ಹಬ್ಬದಲ್ಲಿ ಮಾತ್ರ ಮಾಡ್ತೀವಿ. ಫ್ರೂಟ್ಸ್ ಎಕ್ಸ್ಟ್ರಾ ಎನರ್ಜಿಗೋಸ್ಕರ ಫ್ರೂಟ್ಸ್ ಉಪಯೋಗಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಅನ್ನ ಸಾರು ಇದ್ರಲ್ಲೇನೆ ಎಲ್ಲ ವೈಟಮಿನ್ಸ್ ಸಿಗಲ್ಲ. ಕೆಲವೊಂದ್ಸಲ ಫ್ರೂಟ್ಸ್ ಅಲ್ಲಿ ಕೂಡ ಎಕ್ಸ್ಟ್ರಾ ತಗೊಳ್ತೀವಿ. ಹಾಗೇನೆ ನೀವು ರೇಖಿ ಹೀಲಿಂಗ್ ಜೊತೆಗೆ ಈ ಗ್ರಿಡ್ ಅನ್ನ ಮಾಡಿ ಇಟ್ಕೊಂಡಾಗ, ಈ ಗ್ರಿಡ್ ಗಳ ಜೊತೆ ನೀವು ಆಕ್ಷನ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಅದು ಕೂಡ ಅಷ್ಟೇ ನಿಮ್ಮನ್ನ ತುಂಬಾ ಸುಂದರವಾಗಿ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಡುತ್ತೆ. ಹಾಗೇನೆ ಇದನ್ನ ಹೇಗ್ ಉಪಯೋಗಿಸ್ಬೇಕು? ಇದು ಫಸ್ಟ್ ಲೆವೆಲ್ ಕ್ಲಾಸು ಕೇವಲ 10 ದಿನ ಇರುತ್ತೆ ಅನ್ಸುತ್ತೆ, ಅಂದ್ರೆ ಒಂದ್ 4-5 ವಾರ ಇರುತ್ತೆ, ಅಂದ್ರೆ 10 ಕ್ಲಾಸ್ ಇರುತ್ತೆ. ನಮ್ಗೆ ಅಷ್ಟು ಬೇಕಾಗಿಲ್ಲ. ಫಸ್ಟ್ ಕ್ಲಾಸ್ ಬೇಗ ಮುಗಿಯುತ್ತೆ, ಸೆಕೆಂಡ್ ಕ್ಲಾಸ್ ಸ್ವಲ್ಪ ಲಾಂಗ್ ಟರ್ಮ್ ತಗೊಳ್ಳೋದು. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಚಿತ್ರಗಳ ಬಗ್ಗೆ ಅರ್ಥ ಏನು, ಪ್ಲಸ್ ಅಂದ್ರೆ ಏನು, ಮೈನಸ್ ಅಂದ್ರೆ ಏನು, ಫ್ಲವರ್ದು ಇದು ಬಂದ್ರೆ ಹೇಗೆ, ಇದೆಲ್ಲ ಅದ್ರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಕೊಡ್ಲಾಗತ್ತೆ. ಥರ್ಡ್ ಅಲ್ಲಿ ಮಾಸ್ಟರ್ ಲೆವೆಲ್ ಗೆ ನೀವು ಅದರಲ್ಲಿ ಇದಾಗ್ಬೋದು. ದೇವಸ್ಥಾನಗಳಲ್ಲಿ ನೀವು ಕೆಲವೊಂದು ಮಂಡಲಗಳನ್ನ ಬರೆದಿಟ್ಟಿರೋದನ್ನ ನೋಡಿರ್ಬೋದು. ಕೆಲವೊಂದ್ಸಲ ನೀವು ರಾಮಜಯ ಬರೆಯೋದನ್ನ ನೋಡಿರ್ಬೋದು. ಕೆಲವು ಚಿತ್ರ ನನ್ನ ಹತ್ರನೇ ಇದೆ. ಲಲಿತಾ ಸಹಸ್ರನಾಮವನ್ನ ಓದುವವರು ಲಲಿತಾ ದೇವಿಯನ್ನ, ಆ ಲಲಿತಾ ಸಹಸ್ರನಾಮವನ್ನ ಅವಳ ಚಿತ್ರದಲ್ಲಿ ಬರೆದಿರುವಂತದ್ದು. ಇದನ್ನ ಮಂಡಲ ಅಂತ ಹೇಳ್ತಾರೆ. ಅಥವಾ ಒಂದು ಆರ್ಟ್ ಅನ್ನ ನಾವು ಆತರ ಬರೀತೀವಿ. ಹಾಗಾದ್ರೆ ಅದರ ಅರ್ಥ ಏನು? ಅದಕ್ಕೆ ಅದ್ರದೇ ಆಗಿರುವಂತ ಶಕ್ತಿಗಳಿರತ್ತೆ. ಆ ಶಕ್ತಿಯನ್ನ ನಾವು ಆಂಪ್ಲಿಫೈ ಮಾಡಿ ಉಪಯೋಗಿಸ್ಕೊಳ್ಳೋದು ನಮಗೆ ಗೊತ್ತಿರ್ಬೇಕು. ನೀವು ಯೂಟ್ಯೂಬ್ ಹುಡುಕಿದ್ರೆ ನಿಮ್ಗೆ ಸುಮಾರು ಮಂಡಲಗಳು ಸಿಗತ್ತೆ, ಸುಮಾರು ಕ್ರಿಸ್ಟಲ್ ಗ್ರಿಡ್ಗಳು ಸಿಗತ್ತೆ. ಆದ್ರೆ ಯಾವ್ದನ್ನ ಯಾಕೆ ಉಪಯೋಗಿಸ್ಬೇಕು ಅಂತ ಹೇಳಲ್ಲ. ಸುಮ್ನೆ ತರ್ತಾರೆ, ಕ್ರಿಸ್ಟಲ್ ಇಡ್ತಾರೆ, ಅದನ್ನ ಹಿಂಗ್ ಮಾಡಿ ಅಂತ ಹೇಳ್ತಾರೆ. ಅದನ್ನ ಹೆಂಗ್ ಎನರ್ಜೈಸ್ ಮಾಡ್ಬೇಕು ಹೇಳ್ಕೊಡಲ್ಲ. ಆಮೇಲೆ ನಾವ್ ಅನ್ಕೊಂತೀವಿ, ಅವರೆಲ್ಲ ಹೇಳಿದ್ರು, ನಾನ್ ಮಾಡಿದೆ, ಬಟ್ ಆದ್ರೆ ನಂಗೆ ವರ್ಕ್ ಆಗಿಲ್ಲ ಮೇಡಮ್. ಯಾಕೆ ಅಂದ್ರೆ ಅದನ್ನ ಕ್ಲೆನ್ಸ್ ಮಾಡ್ಬೇಕು, ಅದಕ್ಕೆ ಎನರ್ಜಿ ಫಿಲ್ ಮಾಡ್ಬೇಕು,
ಅದ್ರಲ್ಲಿ ನಿಮ್ಗೆ ಅರ್ಥಗಳು, ನೀವು ಅದಕ್ಕೆ ಕೆಲವು ಇಂಟೆನ್ಷನ್ ಅನ್ನ ಯಾವ ತರ ಕೊಡ್ಬೇಕು, ಅದನ್ನ ಎಷ್ಟು ದಿನ ನೀವು ಎನರ್ಜೈಸ್ ಮಾಡಿ ಎಷ್ಟು ದಿನ ನೀವು ಅದಕ್ಕೆ ಪದೇ ಪದೇ ಇದು ಕೊಡ್ಬೇಕಾಗತ್ತೆ, ಇದೆಲ್ಲವನ್ನ ನಿಮ್ಗೆ ಅಲ್ಲಿ ಹೇಳ್ಕೊಡ್ಲಾಗತ್ತೆ. ಸರಿನಾ? ಸೊ ಈಗ ಇಷ್ಟು ನಾನು ಮಾಡಿರುವಂತ ಕ್ಲಾಸನ್ನ ನಿಲ್ಲಿಸ್ತೀನಿ. ಇಲ್ಲಿ ನಿಮ್ಗೆ ಏನಾದ್ರೂ ಅನುಮಾನಗಳಿದ್ದು, ಏನಾದ್ರೂ ಪ್ರಶ್ನೆಗಳಿದ್ರೆ ರಿಲೇಟೆಡ್ ಪ್ರಶ್ನೆಗಳನ್ನು